ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವೆಲ್ಲರಾಗೆ ಕುಳಿತುಕೊಳ್ಳೋಣ. ಮೊದಲನೇ ಭಾನುವಾರ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ಎಲ್ಲರನ್ನ, ಚಿಕ್ಕವರ ಮೊದಲುಗೊಂಡು ದೊಡ್ಡವರ ತನಕ ಪ್ರತಿಯೊಬ್ಬೊಬ್ಬರನ್ನ ದೇವರು ಹೆಸರಿಡಿದು ಆಶೀರ್ವದಿಸಲಿ. ಈ ಜೂನ್ ತಿಂಗಳ ಮೊದಲನೇ ಭಾನುವಾರ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೆ ದೇವರು ದೀರ್ಘಾಯಸ್ಸನ್ನು ಅನುಗ್ರಹಿಸಲಿ. ಈ ಭಾನುವಾರ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೆ ದೇವರು ಆರೋಗ್ಯವನ್ನು ದಯಪಾಲಿಸಲಿ. ಈ ಮೊದಲನೇ ಭಾನುವಾರ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಈ ತಿಂಗಳೆಲ್ಲ ಯಾವ ಕೊರತೆ ಇಲ್ಲದ ಹಾಗೆ ದೇವರು ಆಶೀರ್ವದಿಸಲಿ. ಈ ತಿಂಗಳೆಲ್ಲ ನಿಮ್ಮ ಸುತ್ತಲೂ ದೇವರು ತನ್ನ ದೂತರನ್ನು ದಂಡಿಲಿಸಿ ಕಾವಲಾಗಿದ್ದು ನಿಮ್ಮೆಲ್ಲರನ್ನ ಕಾಪಾಡಲಿ. ಈ ಜೂನ್ ತಿಂಗಳಲ್ಲಿ ನೀವು ಕೈ ಹಾಕುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರು ಸಫಲಪಡಿಸಲಿ. ಆಮೇನ್. ನಾವು ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳೋಣ, ಈ ತಿಂಗಳೆಲ್ಲ ದೇವರು ನಿನ್ನನ್ನು ಕಾಪಾಡಲಿ. ಈ ತಿಂಗಳೆಲ್ಲ ದೇವರು ನಿನಗೆ ಆರೋಗ್ಯ ಕೊಡಲಿ. ಈ ತಿಂಗಳೆಲ್ಲ ದೇವರು ನಿಮ್ಮೆಲ್ಲ ಅಗತ್ಯಗಳನ್ನು ಪೂರೈಸಲಿ. ಶಿಪ್ಪ ಪಕ್ಕಲ ಶಾಂತಮ್ಮ ನೆನ್ಪಿಸ್ತಾಡ್ಲದ ಪಕ್ಕಲ ಉಣ್ಣೋಗಿ చెప్పలేదా? ಹೇಳಲ್ವಾ ಪಕ್ಕದಲ್ಲಿರೋರಿಗೆ? ಹೇಳಲ್ವಾ? ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಇವತ್ತು ನಿಮ್ಮೆಲ್ಲ ಅಮೂಲ್ಯವಾದ ಕೆಲಸಗಳನ್ನು ಬಿಟ್ಟು ದೇವರನ್ನು ಆರಾಧಿಸಲಿಕ್ಕೆ ಬಂದಿದ್ದೀವಿ. ಬಂದಿರುವಂಥ ನಿಮ್ಮ ಒಳ್ಳೆಯ ಮನಸ್ಸನ್ನು ದೇವರು ನೋಡಿ ಇವತ್ತು ತನ್ನ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇವತ್ತು ನಾವೊಂದು ವಾಕ್ಯವನ್ನು ಓದ್ಕೊಂಡು ಇವತ್ತಿನ ಒಂದು ಆತ್ಮೀಯ ಆಹಾರವನ್ನು ನಾವು ಸೇವನೆ ಮಾಡಲಿಕ್ಕೆ ಹೋಗೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸ್ಕೊಳ್ಳೋಂಥ ವಾಕ್ಯ ಭಾಗವನ್ನು ನಾವು ಮೊದಲನೇದಾಗಿ ಓದ್ಕೊಳ್ಳೋಣ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 9ನೇ ಅಧ್ಯಾಯ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೂ ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 9ನೇ ಅಧ್ಯಾಯ 1ನೇ ವಾಕ್ಯದಿಂದ 5ನೇ ವಾಕ್ಯ. ಹೀಗಿದ್ದರೂ ಮೊದಲನೆಯ ಒಡಂಬಡಿಕೆಯಲ್ಲಿ ದೇವಾರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು. ಅದು ಇಹಲೋಕ ಸಂಬಂಧವಾದದ್ದು. ಆದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತು. ಅದರ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ಎರಡನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನ್ನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು ಆಚರಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸುವುದಕ್ಕೆ ಆಗುವುದಿಲ್ಲ. ಆಮೇನ್, ಆಮೇನ್, ಹಲ್ಲೆಲೂಯ. ಎಷ್ಟು ಜನರಿಗೆ ಹಳೆ ಒಡಂಬಡಿಕೆಯಲ್ಲಿ ದೇವರ ಆಲಯ ಇತ್ತು, ಅದು ಯಾವ ರೀತಿಯಲ್ಲಿ ಇತ್ತು ಅಂತ ಗೊತ್ತಿದೆ? ಎಷ್ಟು ಜನರಿಗೆ ಗೊತ್ತು? ಹಳೆ ಒಡಂಬಡಿಕೆಯಲ್ಲಿ ಒಂದು ಆಲಯ ಇತ್ತು. ದೇವ್ರಿಗಾಗಿ ಒಂದು ದೇವದರ್ಶನ ಗುಡಾರವನ್ನು ದೇವರು ಮಾಡಿಸುವ ಹಾಗೆ ದೇವರು ಮೋಶೆಗೆ ಹೇಳಿದರು. ಹಳೆ ಒಡಂಬಡಿಕೆಯಲ್ಲಿ ಆ ದೇವದರ್ಶನ ಗುಡಾರ ಅಥವಾ ದೇವಾಲಯದಲ್ಲಿ ಎಲ್ಲರೂ ಹೋಗಿ ದೇವರನ್ನು ಆರಾಧನೆ ಮಾಡಲಿಕ್ಕೆ, ದೇವರಿಗೆ ಬಲಿಯನ್ನು ಸಮರ್ಪಣೆ ಮಾಡಲಿಕ್ಕೆ ಅಲ್ಲಿ ಹೋಗ್ತಾಯಿದ್ರು. ಎಷ್ಟು ಜನರಿಗೆ ಗೊತ್ತು ಆಲಯ ಹೆಂಗಿತ್ತು ಅಂತೇಳಿ? ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಲ್ಲಿ ಇತ್ತು ಅಂತಂದರೆ, ಸುತ್ತ ಆಲಯದ ಸುತ್ತಲೂ ಒಂದು ಗೋಡೆ ಅಂದರೆ ಕಾಂಪೌಂಡ್ ಇರ್ತಾಯಿತ್ತು ಸುತ್ತ. ಆ ರೀತಿಯಲ್ಲಿ ಟಿ ವಿಯಲ್ಲಿ ಬರ್ತಾಯಿದೆಯಲ್ವಾ, ಆ ರೀತಿಯಲ್ಲಿ ಒಂದು ಕಾಂಪೌಂಡು, ಅದಕ್ಕೆ ಮೇಯ್ನು ಒಂದು ಗೇಟು. ಆ ಗೇಟ್ ಮೂಲಕವಾಗಿಯೇ ದೇವರ ಆಲಯಕ್ಕೆ ಬರಬೇಕು. ಇನ್ನು ಗೇಟು ಕಾಂಪೌಂಡ್ ಹತ್ತೋದು, ಹತ್ತು ಕಡೆ ಜಂಪ್ ಹೊಡೆಯೋದು ಮಾಡಿದ್ರೆ ಅವ್ರನ್ನ ಕಲ್ಲಲ್ಲಿ ಹೊಡೆದು ಸಾಯಿಸಾಕ್ತಾಯಿದ್ರು. ಯಾರೂ ಬರೋ ಆಗಿರಲಿಲ್ಲ. ಆಲಯದ ಒಳಗಡೆ ನೇರವಾಗಿ ಗೇಟ್ ಮೂಲಕನೇ ಬರಬೇಕು. ಗೇಟು ಎಂಟ್ರಿ ಆದ ತಕ್ಷಣ ಅಲ್ಲಿ ಒಂದು ಯಜ್ಞವೇದಿ ಇರ್ತಾಯಿತ್ತು. ಆ ಯಜ್ಞವೇದಿ ಏನಪ್ಪ ಅಂತಂದರೆ ಅವರ ಒಂದು ಪಾಪಗಳ ಪರಿಹಾರಕ್ಕಾಗಿ
5 ರೀತಿಯ ಯಜ್ಞಗಳನ್ನು ಮಾಡ್ತಾಯಿದ್ರು ಹಳೆ ಒಡಂಬಡಿಕೆಯಲ್ಲಿ. 5 ರೀತಿಯ ಯಜ್ಞಗಳಿಗೆ ಕುರಿಯನ್ನು ಅಥವಾ ಪಾರಿವಾಳವನ್ನು ಅಥವಾ ಪಕ್ಷಿಯನ್ನು ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ರಾಣಿಯನ್ನು ತಗೊಬಂದು ಅವರು ಅದ್ರ ಮೇಲೆ ಕಟ್ ಮಾಡಿ ಕೆಲವು ಭಾಗವನ್ನು ಒಂದೊಂದು ಯಜ್ಞದಲ್ಲಿ ಒಂದೊಂದು ಭಾಗವನ್ನು ಅವರೇನು ಮಾಡ್ತಾಯಿದ್ರು, ಅಲ್ಲಿ ಯಜ್ಞ ಮಾಡ್ತಾಯಿದ್ರು. ಬೆಂಕಿಯಲ್ಲಿ ಸುಟ್ಟು ಅಲ್ಲಿ ಯಜ್ಞವೇದಿಯ ಬಳಿಯಲ್ಲಿ ಅವರೇನು ಮಾಡ್ತಾಯಿದ್ರು, ಅವರ ಪಾಪ ಪರಿಹಾರಕ್ಕಾಗಿ ಯಜ್ಞ ಸಮರ್ಪಣೆ ಮಾಡ್ತಾಯಿದ್ರು. ಯಜ್ಞ ಸಮರ್ಪಣೆ ಮಾಡಿ ಅದರ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಹಿತ್ತಾಳೆಯ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ರು. ಆ ಹಿತ್ತಾಳೆಯ ಪಾತ್ರೆಯಲ್ಲಿ ಆ ಯಜ್ಞ ಮಾಡಿ ಏನು ಮಾಡಬೇಕು, ಕೈಗಳನ್ನು ಕಾಲುಗಳನ್ನು ಅಲ್ಲಿ ತೊಳ್ಕೊಂಡು ಆಮೇಲೆ ಆ ಒಂದು ದೇವದರ್ಶನ ಗುಡಾರ ಅಂತೇಳಿ ಏನಿತ್ತು ಅದ್ರ ಒಳಗಡೆ 2 ಭಾಗ ಇರ್ತಾಯಿತ್ತು ಆಲಯ. ಒಂದು ಭಾಗ ಪರಿಶುದ್ಧ ಭಾಗ. ಆ ಪರಿಶುದ್ಧವಾದ ಭಾಗದಲ್ಲಿ ಏನಿರ್ತಾಯಿತ್ತು ಅಂದರೆ ಒಂದು ಕಡೆ ರೊಟ್ಟಿ ಮೇಜು, 12 ರೊಟ್ಟಿ ಯಾವಾಗ ಇರಬೇಕಲ್ಲಿ. ರೊಟ್ಟಿ ದಿನ ಹೊಸ ರೊಟ್ಟಿಗಳು. ಆ ರೊಟ್ಟಿಗಳನ್ನು ಯಾಜಕರು ತಿನ್ಬೋದಾಗಿತ್ತು. ದೇವರಿಗೆ ಆರಾಧನೆ ಎಲ್ಲ ಮಾಡಿದ ಮೇಲೆ 12 ರೊಟ್ಟಿ ಒಂದು ಮೇಜು, ಆ ಮೇಜು ಮೇಲೆ 12 ರೊಟ್ಟಿ. ಇತ್ತ ಕಡೆ ದೀಪಸ್ತಂಭ, 7 ದೀಪಸ್ತಂಭಗಳಿರ್ತಾಯಿತ್ತು. ಮಧ್ಯಭಾಗದಲ್ಲಿ ಧೂಪವೇದಿ. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಧೂಪ ಸುಡಬೇಕಾಗಿತ್ತಲ್ಲಿ. ಧೂಪ ಅಂತಂದರೆ ಈ ಹೊಗೆ ಬರ್ತದಲ್ವಾ, ಧೂಪ ಹಾಕಿದಾಗ ಅದನ್ನು ಯಾವಾಗಲೂ ಅಲ್ಲಿ ಸುಡಬೇಕಾಗಿತ್ತು, ಗಂಧ. ಅದು ಬಿಟ್ಟರೆ ಒಂದು ತೆರೆ, ಅದು ಬಿಟ್ಟರೆ ಒಂದು ದೊಡ್ಡ ಬಟ್ಟೆ ಕಟ್ಟಿರೋರು ಸೆಂಟ್ರಲ್ಲಿ ಪರಿಶುದ್ಧ ಆ ಒಂದು ಸ್ಥಳಕ್ಕೆ ಮತ್ತು ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಸೆಂಟ್ರಲ್ಲಿ ಒಂದು ಬಟ್ಟೆ ಕಟ್ಟಿದ್ರು. ಆ ಬಟ್ಟೆ ಒಳಗಡೆ, ಆ ತೆರೆ ಒಳಗಡೆ ಏನಿರ್ತಾಯಿತ್ತು ಅಂತಂದರೆ ಒಂದು ಮಂಜೂಷ. ಆ ಮಂಜೂಷದ ಒಳಗಡೆ ದಶಾಜ್ಞೆಗಳು, ಮೋಶೆಯ ಕೋಲು ಮತ್ತು ಮನ್ನ, ಈ 3 ವಸ್ತುಗಳು ಆ ಮಂಜೂಷದ ಒಳಗಡೆ ಇರ್ತಾಯಿತ್ತು. ಈ ರೀತಿಯಾಗಿ ದೇವರ ಆಲಯ ಹಳೆ ಒಡಂಬಡಿಕೆಯಲ್ಲಿ ಇದ್ದಿದ್ದು. ಈಗ ಹೊಸ ಒಡಂಬಡಿಕೆಗೆ ನಾವು ಬಂದಾಗ ಏನೂ ಇಲ್ಲ, ಒಂದು ಯಜ್ಞವೇದಿ ಇಲ್ಲ, ಅಲ್ಲಿ ಕಾಲು ತೊಳ್ಕೊಳ್ಳೋದಕ್ಕೆ ಒಂದು ಪಾತ್ರೆನೂ ಇಲ್ಲ, ಒಂದು ದೀಪಸ್ತಂಭ ಇಲ್ಲ, ಒಂದು ರೊಟ್ಟಿಯ ಮೇಜಿಲ್ಲ, ಒಂದು ಧೂಪ ಸುಡುವಂಥ ಒಂದು ವೇದಿ ಇಲ್ಲ, ಒಳಗಡೆ ಏನೂ ಇಲ್ಲ. ಏನಾದರೂ ಇದೆಯಾ ಈಗ ದೇವರಾಲಯದಲ್ಲಿ? 4 ಕಡೆ ನೋಡುವಾಗ ಬರೀ ಗೋಡೆ, ಮಧ್ಯದಲ್ಲಿ ಪಾಸ್ಟರ್ ಒಬ್ಬರು ನಿಂತ್ಕೊಂಡಿರ್ತಾರೆ, ವಾಕ್ಯ ಒಂದು ಪ್ರಸಂಗ ಮಾಡ್ತಾರೆ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಇಷ್ಟು ಚೆನ್ನಾಗಿ ದೇವರಾಲಯ ಇತ್ತಲ್ವಾ? ಇಷ್ಟು ಚೆನ್ನಾಗಿ ದೇವರಾಲಯ ಕಟ್ಟಿ ಇಷ್ಟು ಚೆನ್ನಾಗಿರುವಂಥ ಆಲಯದಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಜನ ಬರ್ತಾಯಿದ್ರಲ್ವ? ಈಗ ಹೊಸ ಒಡಂಬಡಿಕೆಗೆ ಬಂದಾಗ ಯೇಸು ಕ್ರಿಸ್ತನು ಬಂದೋದ ಮೇಲೆ ಯಾಕೆ ನಾವು ಚರ್ಚು ಅಂತಂದರೆ, ಒಂದು ಆಲಯ ಅಂತಂದರೆ ಆ ರೀತಿಯಲ್ಲಿ ನಾವು ಕಟ್ತಾ ಇಲ್ಲ? ಯಾಕೆ ಆ ರೀತಿಯ ಒಂದು ಆಲಯ ಅನ್ನುವಂಥದ್ದು ಇಲ್ಲ ಇವಾಗ ಅನ್ನುವಂಥದ್ದನ್ನೇ ಇವತ್ತಿನ ದೇವರ ವಾಕ್ಯದ ಭಾಗದ ಮೂಲಕವಾಗಿ ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಅಲ್ಲಿ ಏನು ನಿಮಗೆ ಚಿತ್ರ ಕಾಣಿಸ್ತಾ ಇದೆ, ಆ ಚಿತ್ರದ ಒಂದೊಂದು ಭಾಗನೂ ಸಹ ಯೇಸು ಕ್ರಿಸ್ತನ ಛಾಯೆಯ ರೂಪವಾಗಿದೆ. ಏನಾಗಿದೆ? ಯೇಸು ಕ್ರಿಸ್ತನ ನೆರಳು. ಅಲ್ಲಿ ಇರುವಂಥ ಒಂದೊಂದು ವಸ್ತು ಸಹ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಅಲ್ಲಿ ಇರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದ ಮೇಲೆ ಆತನು ಎಲ್ಲವನ್ನು ಪೂರ್ತಿ ಮಾಡಿ, ಆ ಎಲ್ಲ ಕೆಲಸ ಕಾರ್ಯಗಳನ್ನು ಆಲಯದಲ್ಲಿ ಏನೇನು ಮಾಡ್ತಾಯಿದ್ರು ಎಲ್ಲವನ್ನ ಪೂರ್ತಿ ಮಾಡಿ ಈಗ ಅವರು ನಮಗೆ ಹೊಸ ಆಲಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಆ ಹೊಸ ಆಲಯ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಪೇತ್ರನು, ನೀನು ಬರಬೇಕಾಗಿರುವಂಥ ಕ್ರಿಸ್ತನು ಜೀವಸ್ವರೂಪನಾಗಿರುವಂಥ ದೇವರ ಕುಮಾರನು ಎಂಬುದಾಗಿ ಆಯ್ಕೆ ಮಾಡಿದಾಗ ದೇವ್ರೇನಂತ ಹೇಳ್ತಾರೆ ಪೇತ್ರನಿಗೆ, ಇದ್ರ ಮೇಲೆ ನನ್ನ ಸಭೆ ಕಟ್ಟಲ್ಪಡ್ತದೆ ಅಂತ ದೇವರು ಹೊಸ ಸಭೆಯನ್ನು ಯೇಸು ಕ್ರಿಸ್ತನ ಬಂದ ಮೇಲೆ ದೇವರು ಪ್ರಾರಂಭ ಮಾಡ್ತಾರೆ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿದ್ದಂಥ ಈ ಒಂದು ದೇವದರ್ಶನ ಗುಡಾರದ ಬಗ್ಗೆ ನಾವು ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಲಿಕ್ಕೆ ಹೋಗೋಣ. ಏನಾಯಿತು ಹಳೆ ಒಡಂಬಡಿಕೆಯಲ್ಲಿದ್ದಂಥ ದೇವದರ್ಶನ ಗುಡಾರ? ಇವಾಗ ಯಾಕೆ ನಾವು ಅದನ್ನು ಆ ಗುಡಾರದ ಪ್ರಕಾರ ಆಲಯವನ್ನು ಕಟ್ತಾ ಇಲ್ಲ? ಯಾಕೆ ನಾವು ಆ ಗುಡಾರದ ಪ್ರಕಾರ ದೇವರನ್ನು ನಾವು ಸ್ತುತಿಸ್ತಾ ಇಲ್ಲ ಅಂಥೇಳಿ ಇವತ್ತು ವಾಕ್ಯದ ಮೂಲಕವಾಗಿ ಇವತ್ತು ನಾವು ನೋಡಲಿಕ್ಕೆ ಹೋಗೋಣ. ಹಲ್ಲೆಲೂಯ.
ಮೊದಲನೇದಾಗಿ ದೇವರ ಆಲಯದಲ್ಲಿ ಸುತ್ತಲೂ ಒಂದು ಕಾಂಪೌಂಡು, ಅದರ ಮಧ್ಯದಲ್ಲಿ ಒಂದು ಮುಖ್ಯವಾಗಿರುವಂಥ ಬಾಗಿಲು. ಆ ಬಾಗಿಲಿನ ಮೂಲಕವಾಗಿ ಮಾತ್ರನೇ ದೇವರ ಆಲಯದೊಳಗಡೆ ಪ್ರವೇಶ. ಇಲ್ಲ ಅಂತಂದರೆ ಪ್ರವೇಶ ಇಲ್ಲ. ಯಾರಾದರೂ ದೇವ್ರನ್ನ ಆರಾಧನೆ ಮಾಡಬೇಕು, ಯಾರಾದರೂ ದೇವ್ರನ್ನ ನೋಡಬೇಕು, ಯಾರಾದರೂ ದೇವ್ರ ಹತ್ರ ತಮ್ಮ ಪಾಪ ಕ್ಷಮಾಪಣೆ ಹೊಂದ್ಕೋಬೇಕು ಅಂತ ಬಂದರೆ ಆ ಗೇಟ್ ಮೂಲಕನೇ ಬರಬೇಕು. ಇಲ್ಲ ಅಂತಂದರೆ ಪ್ರವೇಶ ಇಲ್ಲ, ಪಾಪ ಕ್ಷಮಾಪಣೆ ಇಲ್ಲ, ಅವ್ರಿಗೆ ಆಶೀರ್ವಾದ ಇಲ್ಲ. ಆ ಗೇಟ್ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾಗಿರುವಂಥ ಭಾಗವಾಗಿದೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಹೇಳ್ತಾನೆ, ಯೋಹಾನನ ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತೆ ತಂದೆಯಾದ ದೇವರ ಬಳಿಗೆ ಹೋಗೋದಕ್ಕೆ ಸಾಧ್ಯ, ನನ್ನ ಮೂಲಕವಾಗಿ ಹೊರತು, ನನ್ನನ್ನು ಹೊರತುಪಡಿಸಿದ್ರೆ ಯಾರು ತಂದೆಯಾದ ದೇವರ ಬಳಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ఒక రాంపద అవతలకి ఎత్తుకప్ప మట్ల ನೋಡಿ, ದೇವರ ಬಳಿಗೆ ಹೋಗಲಿಕ್ಕೆ ಯಾರ ಮೂಲಕವಾಗಿ ನಾವು ಹೇಗೆ ಹೋಗ್ಬೇಕಂತೆ? ಯಾರ ಮೂಲಕವಾಗಿ ಹೋಗಬೇಕು? ದೇವರ ಬಳಿಗೆ ಯಾರ ಮೂಲಕವಾಗಿ ಹೋಗಬೇಕು? ಪಾಸ್ಟರ್ ಮೂಲಕವಾಗಿ ಹೋಗ್ಬೇಕಾ? దేవుని దగ్గరికి ఎలా పోయేది మనము? ಯೇಸು ಕ್ರಿಸ್ತನ ಮೂಲಕವಾಗಿ ಹೋದರೆ ಇವತ್ತು ನಾವು ದೇವರನ್ನು ಸಂಧಿಸಬಹುದು. ಯೇಸು ಕ್ರಿಸ್ತನ ಮೂಲಕವಾಗಿ ನೀನು ದೇವರ ಬಳಿಗೆ ಹೋಗಬೇಕು. ಯೇಸು ಕ್ರಿಸ್ತನಿಲ್ಲದೆ ನೀನು ಬೇರೆ ಯಾವ ಮಾರ್ಗದಲ್ಲಿ, ಯಾವ ಬಾಗಿಲಲ್ಲಿ ನೀನು ಹೋದರೂ ನೀನು ದೇವರನ್ನು ಕಂಡುಕೊಳ್ಳೋದಕ್ಕಾಗಲ್ಲ ಅಂತ ಬೈಬಲ್ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 11ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಆ ಹೆಸರಿನಿಂದಲೇ ಹೊರತು ಮನುಷ್ಯನಿಗೆ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆ ಇಲ್ಲ. ಯಾವ ಹೆಸರು ಅದು? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನೇ ನಿಜವಾದ ಬಾಗಿಲಾಗಿದ್ದಾರೆ. ಯೋಹಾನನ ಬರೆದಂಥ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಯೇಸು ಕ್ರಿಸ್ತನೇನಂತ ಹೇಳ್ತಾನೆ? ಯೋಹಾನ 10ನೇ ಅಧ್ಯಾಯ 9ನೇ ವಾಕ್ಯ, ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಹೊರಗೆ ಹೋದರೆ ಸುರಕ್ಷಿತವಾಗಿರುವನು. ಹಲ್ಲೆಲೂಯ. ಯಾರಂತೆ ಇವಾಗ ಬಾಗಿಲು? ಇವಾಗ ಯಾರಾಗಿದ್ದಾರೆ ಆ ಬಾಗಿಲು? ಆ ದೇವದರ್ಶನ ಗುಡಾರದ ಸುತ್ತ ಇದ್ದಂಥ ಆ ಕಾಂಪೌಂಡ್ಗೆ ಮುಖ್ಯವಾಗಿರುವಂಥ ದ್ವಾರ ಇರ್ತಾ ಇತ್ತು, ಗೇಟು. ಇವತ್ತು ಆ ಗೇಟ್ ಯಾರಾಗಿದ್ದಾರೆ? ಇವತ್ತು ಯಾರಾಗಿದ್ದಾರೆ ಆ ಗೇಟು? ಯೇಸು ಕ್ರಿಸ್ತನೇ ಇವತ್ತು ಮುಖ್ಯವಾಗಿರುವಂಥ ಬಾಗಿಲಾಗಿದ್ದಾರೆ. ಹಲ್ಲೆಲೂಯ. ಆ ಮುಖ್ಯವಾಗಿರುವಂಥ ಬಾಗಿಲು ಯೇಸು ಕ್ರಿಸ್ತನಾಗಿರೋದ್ರಿಂದ ಆತನ ಮೂಲಕವಾಗಿ ನಾವು ಪ್ರವೇಶ ಮಾಡಿದ್ರೆ ಮಾತ್ರ ನಾವು ದೇವರನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ, ದೇವರ ದರ್ಶನವನ್ನು ಪಡೀಲಿಕ್ಕೆ ಸಾಧ್ಯ, ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ಇರಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಈಗ ಯೇಸು ಕ್ರಿಸ್ತನೆಂಬ ನಾಮದಲ್ಲಿ ನಾವು ಒಳಗಡೆ ಬಂದ್ವಿ. ಯೇಸು ಕ್ರಿಸ್ತನ ನಾಮದಲ್ಲಿ ಒಳಗಡೆ ಬಂದ ತಕ್ಷಣ ಏನಿದೆ ಅಲ್ಲಿ? ಯಜ್ಞವೇದಿ ಇದೆ. ಆ ಯಜ್ಞವೇದಿಯನ್ನು ಈ ತಾಮ್ರದಿಂದ ಅವರು ಮಾಡಿದ್ದಾರೆ. ಯಜ್ಞವೇದಿಯನ್ನು ತಾಮ್ರದಿಂದ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಆ ಯಜ್ಞವೇದಿಯ ಬಳಿಯಲ್ಲಿ ಪ್ರಾಣಿಗಳನ್ನು ವಧಿಸಲಿಕ್ಕೆ ಸ್ಥಳ ಇದೆ. ಅಲ್ಲಿ ಯಾರಾದರೂ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅಥವಾ ಅವರು ಮಾಡಿರುವಂಥ ಪಾಪಗಳಿಗಾಗಿ ಅಲ್ಲಿ 5 ರೀತಿಯ ಯಜ್ಞಗಳನ್ನು ಮಾಡ್ತಾ ಇದ್ರು. ಆ ಯಜ್ಞಗಳಿಗಾಗಿ ಅವರು ಏನು ತಗೊಬರ್ತಾ ಇದ್ರು? ಕುರಿ ಮರಿಯನ್ನು ಅವರು ತಗೊಬರ್ತಾ ಇದ್ರು. ಆ ಕುರಿಮರಿ ಅಥವಾ ಯಾವುದೋ ಒಂದು ಪ್ರಾಣಿನ ತಗೊಬಂದಾಗ ಅದು ಯಾವ ರೀತಿಯಲ್ಲಿ ಇರಬೇಕಾಗಿತ್ತಂದರೆ ದೋಷ ಇಲ್ಲದೆ, ಅದಕ್ಕೆ ಯಾವ ಕಾಯಿಲೆ ಬಂದಿರಬಾರ್ದು, ಅದರ ಕೈ ಕಾಲುಗಳಲ್ಲಿ ಯಾವುದೇ ತೊಂದರೆ ಇರಬಾರ್ದು, ಅದಕ್ಕೆ ದೃಷ್ಟಿ ಚೆನ್ನಾಗಿ ಕಾಣಿಸ್ಬೇಕು, ಕಿವಿಗಳು ಚೆನ್ನಾಗಿರಬೇಕು, ಕಾಲುಗಳು ಚೆನ್ನಾಗಿರ್ಬೇಕು, ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರನೇ ಆ ಪ್ರಾಣಿಯನ್ನು ದೇವರಿಗೆ ಬಲಿಯಾಗಿ ಅರ್ಪಣೆ ಮಾಡ್ತಾಯಿದ್ರು. ಅವ್ರು ತಂದಿರುವಂಥ ಕುರಿ ಆಗಲಿ, ಅವ್ರು ತಂದಿರುವಂಥ ಬೇರೆ ಯಾವುದೇ ಪ್ರಾಣಿ ಆಗಲಿ, ಏನಾದರೂ ದೋಷ ಇದ್ದರೆ, ಕಣ್ಣು ಕಾಣಿಸ್ದೇ ಇರೋದು, ಕಿವಿ ಕೇಳಿಸ್ದೇ ಇರೋದು, ಇಲ್ಲ ಹಲ್ಲುದ್ರೋಗಿರುವಂಥದ್ದು, ಇಲ್ಲ ಕೈ ಕಟ್ಟಾಗಿರುವಂಥದ್ದು, ಕಾಲು ಕಟ್ಟಾಗಿರುವಂಥದ್ದು, ಇಲ್ಲ ಕಾಯಿಲೆ ಬಂದಿರುವಂಥದ್ದು, ತೂಗುಡಿಸ್ತಾ ಇರುವಂಥದ್ದು, ಅಥವಾ ಲೂಸ್ ಮೋಷನ್ ಆಗ್ತಾ ಇರುವಂಥದ್ದು, ಈ ರೀತಿಯಲ್ಲಿ ಯಾವ ಪ್ರಾಣಿಯನ್ನು ಸಹ ಅಲ್ಲಿ ದೇವರು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅವ್ರೇನು ಮಾಡ್ತಾ ಇದ್ರು ಅಂದರೆ, ಆ ಪ್ರಾಣಿಯನ್ನು ಕಡಿದು ಅದರ ದೇಹವನ್ನು ಅಲ್ಲಿ ಬೆಂಕಿಯಿಂದ ಸುಟ್ಟು ದೇವರಿಗೆ ಯಜ್ಞ ಮಾಡಿ ಅದರ ರಕ್ತವನ್ನು ಭೂಮಿಗೆ ಬಿಡ್ತಾಯಿದ್ರು.
ಇನ್ನು ಕೆಲವು ಪ್ರಾಣಿಗಳ ರಕ್ತವನ್ನು ಅವರೇನು ಮಾಡ್ತಾ ಇದ್ದಾರೆ, ಹಿಡ್ಕೊಂಡು ಅದನ್ನು ಎತ್ಕೊಂಡು ಹೋಗಿ ಒಳಗಡೆ ಮಹಾಪರಿಶುದ್ಧವಾದ ಸ್ಥಳದಲ್ಲಿ ಏನು ಮಂಜೂಷ ಇತ್ತಲ್ವ ಅಲ್ಲಿ ಅದನ್ನು ಪ್ರೋಕ್ಷಣೆ ಮಾಡ್ತಾ ಇದ್ರು. ಏನಕ್ಕೆ? ಮಂಜೂಷಕ್ಕೆ. ಮಂಜೂಷದೊಳಗಡೆ ಏನೇನಿದೆ? ಮಂಜೂಷದೊಳಗಡೆ ಏನೇನೈತೆ? ಬಹಳ ಮುಖ್ಯವಾಗಿ ದಶಾಜ್ಞೆಗಳಿದ್ದಾವೆ. ದಶಾಜ್ಞೆಗಳು ಗೊತ್ತಾ ನಿಮಗೆ? ವಿಮೋಚನ ಕಾಂಡ 20ನೇ ಅಧ್ಯಾಯ 3ನೇ ವಾಕ್ಯದಿಂದ ನೀವು ಓದಿದ್ರೆ ಅಲ್ಲಿ ದಶಾಜ್ಞೆಗಳಿದ್ದಾವೆ. ಅಲ್ಲಿ ನೀವು ನಾನಲ್ಲದೆ ಬೇರೆ ದೇವರನ್ನು ಪೂಜೆ ಮಾಡಬಾರ್ದು, ನನಗೆ ಸಲ್ಲತಕ್ಕ ಗೌರವವನ್ನು ಇನ್ನೊಬ್ಬರಿಗೆ ಸಲ್ಲಿಸಬಾರ್ದು, ಸಬ್ಬತ್ ದಿನವನ್ನು ಆಚರಣೆ ಮಾಡಬೇಕು, ವ್ಯಭಿಚಾರ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಇನ್ನೊಬ್ಬರ ವಸ್ತುವನ್ನು ಆಶಿಸಬಾರ್ದು. ಈ ರೀತಿಯಾಗಿ 10 ಆಜ್ಞೆಗಳು ಅಲ್ಲಿದ್ದಾವೆ. 10 ಆಜ್ಞೆಗಳು ಆ ಒಂದು ಮಂಜೂಷದಲ್ಲಿ ಇದ್ದಿದ್ದರಿಂದ ಆ ಮಂಜೂಷದ ಮೇಲೆ ಇವರೇನು ಮಾಡ್ತಾ ಇದ್ರು? ರಕ್ತವನ್ನು ಪ್ರೋಕ್ಷಿಸ್ತಾ ಇದ್ರು. ರಕ್ತವನ್ನು ಯಾರು? ಮಹಾಯಾಜಕನು ಪ್ರೋಕ್ಷಿಸ್ತಾ ಇದ್ದದ್ದು. ಮಹಾಯಾಜಕನು ರಕ್ತವನ್ನು ಪ್ರೋಕ್ಷಿಸುವಾಗ ಅವರು ಮಾಡಿರುವಂಥ ತಪ್ಪುಗಳಿಗೆ, ಅವರು ಮಾಡಿರುವಂಥ ಪಾಪಗಳಿಗೆ ಏನುಂಟಾಗ್ತಾ ಇತ್ತು? ಕ್ಷಮಾಪಣೆ ಉಂಟಾಗ್ತಾ ಇತ್ತು. ಅರ್ಥ ಆಗ್ತಾ ಇದೆಯಾ? ದಶಾಜ್ಞೆಗಳನ್ನು 10 ಆಜ್ಞೆಗಳನ್ನು ಪೂರ್ತಿಯಾಗಿ ಕೈಗೊಳ್ಳೋದಕ್ಕೆ ಯಾವ ಮನುಷ್ಯನ ಕೈಯಲ್ಲಿ ಆಗುತ್ತಾ? ನೀವು ಯಾರಾದರೂ ಇಲ್ಲಿ ಕುಳಿತುಕೊಂಡಿರುವಂಥವರು ದಶಾಜ್ಞೆಗಳು ಏನು? ವಿಮೋಚನ ಕಾಂಡ 20ನೇ ಅಧ್ಯಾಯ 3ನೇ ವಾಕ್ಯದಿಂದ ನೀವು ಓದುವಂಥ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆನೂ ಸಹ ನಾನು ಬಿಡದೆ ಎಲ್ಲವನ್ನ ನಾನು ಪರಿಪಾಲಿಸ್ಕೊಂಡು ಬರ್ತಾ ಇದ್ದೀನಿ ಅನ್ನುವಂಥವ್ರು ಯಾರಾದರೂ ಇಲ್ಲಿದ್ದೀರಾ? ಆ ದಶಾಜ್ಞೆಗಳ ಬಗ್ಗೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ಅಧ್ಯಾಯ 7ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ವಿವರವನ್ನು ಕೊಡ್ತಾನೆ. ವ್ಯಭಿಚಾರ ಅಂದರೆ ಏನು, ಕಳ್ತನ ಅಂದರೆ ಏನು, ಸುಳ್ಳು ಸಾಕ್ಷಿ ಅಂದರೆ ಏನು ಅಂತೇಳಿ ಇನ್ನೂ ಒಂದು ಸ್ವಲ್ಪ ಅವ್ರ ವಿವರಣೆಯನ್ನು ಕೊಡ್ತಾರೆ. ಯಾರಾದರೂ ಆ ದಶಾಜ್ಞೆಗಳನ್ನು ನರಮನುಷ್ಯರು ಯಾರಾದರೂ ಸರಿನೇ ಎಲ್ಲ ಆಜ್ಞೆಗಳನ್ನು ಪರಿಪಾಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಅವ್ರೇನು ಮಾಡ್ತಾಯಿದ್ರು? ಯಜ್ಞವನ್ನು ಮಾಡಿ ರಕ್ತವನ್ನು ಪ್ರೋಕ್ಷಿಸಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ತಾ ಇದ್ರು. ಅರ್ಥ ಆಗ್ತಾ ಇದೆಯಾ? ಈಗ ಆ ಯಜ್ಞವೇದಿ ಈಗ ನಮಗೆ ಅವಶ್ಯಕತೆ ಇಲ್ಲ. ಯಾಕೆ ಯಜ್ಞವೇದಿ ನಮಗೆ ಅವಶ್ಯಕತೆ ಇಲ್ಲ ಇವಾಗ? ಯಾಕೆ? ಯೋಹಾನನು ಬರೆದಂಥ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ಸ್ನಾನಿಕನಾಗಿರುವಂಥ ಯೋಹಾನನು ಯೇಸು ಕ್ರಿಸ್ತನ ಬಗ್ಗೆ ಒಂದು ಸಾಕ್ಷಿ ಹೇಳ್ತಾನೆ. 1ನೇ ಅಧ್ಯಾಯ 29ನೇ ವಾಕ್ಯ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಆಮೇನ್. ಆಮೇನ್. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಯಜ್ಞದ ಕುರಿಯಾಗಿದ್ದಾನೆ. ಯೇಸು ಕ್ರಿಸ್ತನೇ ತನ್ನ ಸ್ವಂತ ರಕ್ತವನ್ನು ನನಗಾಗಿ ನಿನಗಾಗಿ ಸುರಿಸ್ಲಿಕ್ಕಾಗಿ ಸುಮಾರು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಹುಟ್ಟಿ ಆ ಯಜ್ಞವೇದಿಯ ಬಳಿಯಲ್ಲಿ ಪ್ರಾಣಿಯನ್ನು ಕಡಿದು ಆ ರಕ್ತವನ್ನು ಮಂಜೂಷದ ಮೇಲೆ ಪ್ರೋಕ್ಷಣೆ ಮಾಡ್ತಾ ಇದ್ರಲ್ವ, ಆ ರೀತಿಯಾಗಿ ಯೇಸು ಕ್ರಿಸ್ತನು ತನ್ನ ಸ್ವಂತ ಶರೀರವನ್ನು ಶಿಲುಬೆಯ ಮೇಲೆ ಪಾಪಗಳ ವಿಮೋಚನೆಗಾಗಿ ಒಪ್ಪಿಸಿ ಆ ಪಾಪಗಳ ಕ್ಷಮಾಪಣೆಗಾಗಿ ತನ್ನ ರಕ್ತವನ್ನು, ತನ್ನ ಸ್ವರಕ್ತವನ್ನು ಆತನು ಸುರಿಸಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11ನೇ ವಾಕ್ಯ 12ನೇ ವಾಕ್ಯ ಏನು ಹೇಳುತ್ತೆ? 12ನೇ ವಾಕ್ಯದಿಂದ ಓದಿ. ಕ್ರಿಸ್ತನು ಓತಗಳ ಮತ್ತೆ ಓರಿಯ ರಕ್ತವನ್ನು ತೆಗೆದುಕೊಳ್ಳದೆ ತನ್ನ ಸ್ವಂತ, ಯೇಸು ಕ್ರಿಸ್ತನ್ ಯಾರ ರಕ್ತ ತಗೊಳ್ತಾ ಇದ್ದಾನೆ? ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ಯಾರಿಗೋಸ್ಕರ? ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಏನು ಒಂದೇ ಸಾರಿ ದಿನ ಪದೇ ರಕ್ತ ಸುರಿಸುವಂಥ ಅವಶ್ಯಕತೆ ಇಲ್ಲ. ಪದೇ ವರ್ಷಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ, 7 ತಿಂಗಳಿಗೊಂದ್ಸತಿ ಏನು ಪ್ರಾಣಿಗಳನ್ನು ಒದಿಸಿ ರಕ್ತವನ್ನು ಆ ಮಂಜೂಷದ ಮೇಲೆ ಚುಮುಕಿಸ್ತಾ ಇದ್ರಲ್ಲ, ಆ ರೀತಿ ಬೇಕಾಗಿಲ್ಲ. ಯೇಸು ಕ್ರಿಸ್ತನು ಪಾಪವಿಲ್ಲದವನಾಗಿ ಲೋಕದಲ್ಲಿ ಹುಟ್ಟಿ ತನ್ನ ಶರೀರವನ್ನು ಒಂದೇ ಸಾರಿ ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟು ತನ್ನ ಅಮೂಲ್ಯವಾದ ರಕ್ತವನ್ನು ನನ್ನ ಪಾಪಗಳನ್ನು ಕ್ಷಮಿಸಲಿಕ್ಕಾಗಿ ಆತನು ಒಪ್ಪಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಈಗ ಯಾಕೆ ಯಜ್ಞ ಇಲ್ಲ ಅಂತೇಳಿ? ಯಜ್ಞವೇದಿ ಯಾಕಿಲ್ಲ ಇವಾಗ?
ಯೇಸು ಕ್ರಿಸ್ತನು ತನ್ನ ಶರೀರವನ್ನು ಒಂದೇ ಸಾರಿ ಒಂದು ಯಜ್ಞದ ಕುರಿಮರಿಯಾಗೆ ಆತನು ತನ್ನ ಶರೀರವನ್ನು ಒಪ್ಪಿಸಿಕೊಟ್ಟಿದ್ದಾನೆ ಶಿಲುಬೆಯ ಮೇಲೆ. ನಾವು ಮತ್ತೆ ಮತ್ತೆ ಈಗ ಕೋಳಿ ಕೊಯ್ಯೋದಾಗಲಿ, ಪಾರಿವಾಳ ಕೊಯ್ಯೋದಾಗಲಿ, ಬೆಳವಕ್ಕಿಗಳನ್ನು ಕೊಯ್ಯೋದಾಗಲಿ, ಕುರಿಯನ್ನು ಕೊಯ್ಯೋದಾಗಲಿ ಅಥವಾ ಬೇರೆ ಯಾವುದೋ ಒಂದು ಪ್ರಾಣಿಯನ್ನು ವಧಿಸುವ ಅಗತ್ಯ ಈಗ ಇಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ? ಈಗ ಯಾವುದೇ ಒಂದು ರಕ್ತವನ್ನು ಆ ಮಂಜುಷದ ಮೇಲೆ ಪ್ರೋಕ್ಷಣೆ ಮಾಡುವ ಅಗತ್ಯ ಇಲ್ಲ. ಯಾಕಂದರೆ ಯೇಸು ಕ್ರಿಸ್ತನ್ ಈಗಾಗಲೇ ತನ್ನ ಅಮೂಲ್ಯವಾದ ರಕ್ತವನ್ನು ಆತನು ಚುಂಕ್ಸಿರೋದ್ರಿಂದ ಈಗ ಯಜ್ಞವೇದಿ ಅನ್ನುವಂಥದ್ದು ಇಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ? ಯಜ್ಞವೇದಿ ಅನ್ನುವಂಥದ್ದು ಈಗ ಇಲ್ಲ. ಪ್ರಾಣಿಯನ್ನು ವಧಿಸುವಂಥದ್ದು ಈಗ ಇಲ್ಲ. ಈಗ ಅವಶ್ಯಕತೆ ಇಲ್ಲ. ಯಾಕಂದರೆ ಯೇಸು ಕ್ರಿಸ್ತನು ಒಂದೇ ಸಾರಿ ತನ್ನ ಅತೀ ಪರಿಶುದ್ಧವಾದ ದೇಹವನ್ನು, ಪಾಪವಿಲ್ಲದ ಇರುವಂಥ ದೇಹವನ್ನು, ದೋಷ ಇಲ್ಲದೆ ಇರುವಂಥ ದೇಹವನ್ನು ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ನನ್ನ ಪಾಪಗಳ ಕ್ಷಮಾಪಣೆಗಾಗಿ ಒಪ್ಪಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ದೇಹದಲ್ಲಿ ಯಾವುದೇ ರೀತಿಯ ಒಂದು ಡಾಟ್ ಇರಲಿಲ್ಲ. ಡಾಟ್ ಅಂದರೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಯೇಸು ಕ್ರಿಸ್ತನಲ್ಲಿ ಏನಾದರೂ ತಪ್ಪನ್ನು ಕಂಡುಹಿಡಬೇಕು, ಯೇಸು ಕ್ರಿಸ್ತನ ಮೇಲೆ ದೋಷ ಹಾಕಬೇಕಂತೇಳಿ ಸದುಕಾಯರು, ಪರಿಸಾಯರು, ಶಾಸ್ತ್ರಿಗಳು ಎಲ್ಲರೂ ಗುಂಪು ಕಟ್ಕೊಂಡು ಏನು ಮಾಡ್ತಾಯಿದ್ರು? ಯೇಸು ಕ್ರಿಸ್ತನು ಹೋಗುವಂಥ ಸ್ಥಳದಲ್ಲೆಲ್ಲ ಹಿಂಬಾಲಿಸ್ತಾ ಇದ್ರು. ಆತನಿಗೆ ಏನಾದರೂ ತಪ್ಪು ಸಿಗ್ತದ, ಆತನಲ್ಲಿ ಏನಾದರೂ ಪಾಪ ಸಿಗ್ತದ ನೋಡೋಣ, ಅವನಿಗೆ ಪಾಪ ಅವನ ಮೇಲೆ ಒರೆಸೋಣ, ತಪ್ಪು ಅವನ ಮೇಲೆ ಒರೆಸೋಣ ಅಂಥೇಳಿ ಯೇಸು ಕ್ರಿಸ್ತನ ಮೇಲೆ ತಪ್ಪುಗಳನ್ನು ಒರೆಸಲಿಕ್ಕೆ ತುಂಬ ಪ್ರಯತ್ನ ಪಟ್ಟರು. ಆದರೆ ಕೊನೆಯವರೆಗೂ ಯೇಸು ಕ್ರಿಸ್ತನಲ್ಲಿ ಒಂದೇ ಒಂದು ತಪ್ಪು ಸಹ ಅವ್ರ ಕೈಯಲ್ಲಿ ಕಂಡುಹಿಡಿಯಲಿಕ್ಕಾಗಲಿಲ್ಲ. ಪಂತ್ಯ ಪಿಲಾತನ ಹತ್ರ ಎತ್ಕೊಂಡು ಹೋಗ್ತಾರೆ. ಪಂತ್ಯ ಪಿಲಾತನ ಹೇಳ್ತಾನೆ, ಈತನಲ್ಲಿ ನನಗೇನು ತಪ್ಪು ಕಾಣಿಸ್ತಾ ಇಲ್ಲ. ಯೆಹೂದನ ಬಳಿಗೆ ಎತ್ಕೊಂಡು ಹೋಗ್ತಾರೆ. ಯೆಹೂದನ ಹೇಳ್ತಾನೆ, ಈತನಲ್ಲಿ ನನಗೇನು ತಪ್ಪು ಕಾಣಿಸ್ತಾ ಇಲ್ಲ. ಹಲ್ಲೆಲೂಯ. ಆತನಲ್ಲಿ ಒಂದೇ ಒಂದು ತಪ್ಪು ಸಹ ಕಂಡುಹಿಡಿಯಲಿಕ್ಕಾಗಲಿಲ್ಲ. ಆತನಲ್ಲಿ ಯಾವುದೇ ದೋಷ ಇರಲಿಲ್ಲ. ಅದಕ್ಕೆ ಈಗ ನಮಗೆ ಯಾವುದೇ ಕುರಿಮರಿ ಅಗತ್ಯ ಇಲ್ಲ, ಯಾವುದೇ ರೀತಿಯ ಯಜ್ಞವೇದಿ ಅಗತ್ಯ ಇಲ್ಲ. ಈಗ ಯಜ್ಞವೇದಿಯ ಬಳಿಯಲ್ಲಿ ಯಜ್ಞ ಮಾಡಿದ ಮೇಲೆ ಮುಂದೆ ಏನಿದೆ? ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅಲ್ಲಿಟ್ಟಿರ್ತಾರೆ. ಆ ಪಾತ್ರೆ ಬಳಿಯಲ್ಲಿ ಹೋಗಿ ಏನು ಮಾಡಬೇಕೀಗ? ಕೈ ಕಾಲುಗಳನ್ನು ಶುದ್ಧವಾಗಿ ತೊಳ್ಕೊಂಡು ಆಮೇಲೆ ದೇವರ ಆಲಯದೊಳಗಡೆ ಪ್ರವೇಶ ಮಾಡಬೇಕಾಗಿತ್ತು. ಕೈ ಕಾಲು ತೊಳ್ಕೊಳ್ಳದೆ ಯಾರು ದೇವರ ಆಲಯದೊಳಗಡೆ ಪ್ರವೇಶ ಮಾಡೋ ಆಗಿರಲಿಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಈಗ ಆ ಪಾತ್ರೆ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ಆ ಪಾತ್ರೆ ನಮ್ಮ ಶರೀರವನ್ನು ಕ್ರಿಸ್ತನ ರಕ್ತದಲ್ಲಿ ಅಥವಾ ದೀಕ್ಷಾ ಸ್ಥಾನದಲ್ಲಿ ತೊಳೆದುಕೊಂಡಿರಲಿಕ್ಕೆ ಒಂದು ಸೂಚನೆ ಆಗಿದೆ. ಹಲ್ಲೆಲೂಯ. ದೇವರ ಆಲಯಕ್ಕೆ ಬರಬೇಕು ಅಂತಂದರೆ ಮೊದಲು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಳಗಡೆ ಪ್ರವೇಶ ಮಾಡಬೇಕು. ಎರಡನೇದಾಗಿ ಯೇಸು ಕ್ರಿಸ್ತನು ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿರುವಂಥ ರಕ್ತವನ್ನು ನಾವು ನಂಬಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ, ದೇವರೇ ನನ್ನ ಪಾಪವನ್ನು ಕ್ಷಮಿಸಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿ ಮುಂದೆಗಡೆ ಬಂದರೆ ಅಲ್ಲಿ ಪಾತ್ರೆ ಇದೆ. ಆ ಪಾತ್ರೆ ದೀಕ್ಷಾಸ್ಥಾನಕ್ಕೆ ಹೋಲಿಕೆ ಆಗಿರೋದ್ರಿಂದ ನಾವೇನು ಮಾಡಬೇಕೀಗ? ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ದೀಕ್ಷಾಸ್ಥಾನವನ್ನು ನಾವು ತಗೊಂಡು ನಮ್ಮ ಶರೀರವನ್ನು ನಾವು ತೊಳ್ಕೊಂಡು ನಾವೇನು ಮಾಡಬೇಕು? ದೇವರನ್ನು ದರ್ಶಿಸಲಿಕ್ಕೆ, ದೇವರನ್ನು ನೋಡಲಿಕ್ಕೆ ಒಳಗಡೆ ಬರಬೇಕು. ಹಲ್ಲೆಲೂಯ. ರೋಮಾಪುರಕ್ಕೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯ ಏನು ಹೇಳುತ್ತೆ? 6ನೇ ಅಧ್ಯಾಯ 3ನೇ ವಾಕ್ಯ, ಕ್ರಿಸ್ತ ಯೇಸುವಿನಲ್ಲಿ ಆತನ ಮರಣದಲ್ಲಿ ಪಾಲುಗಾರರಾಗಲಿಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡಿದ್ದೇವೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಈಗ ಆ ಪಾತ್ರೆ ಅಗತ್ಯ ಇಲ್ಲ. ನಾವು ಮತ್ತೆ ಕೈ ಕಾಲುಗಳನ್ನು ತೊಳ್ಕೊಂಡು ನಮ್ಮ ಶರೀರಗಳನ್ನು ತೊಳ್ಕೊಂಡು ನಾವು ದೇವರ ಆಲಯಕ್ಕೆ ಪ್ರವೇಶ ಮಾಡುವ ಅಗತ್ಯ ಇಲ್ಲ. ಯಾಕಂದರೆ ನಿತ್ಯವಾಗಿ ನಮ್ಮನ್ನು ದೀಕ್ಷಾಸ್ಥಾನದ ಮೂಲಕವಾಗಿ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ನಮ್ಮ ಶರೀರಗಳನ್ನು ತೊಳೆದಿದ್ದಾನೆ. ಆಮೇನ್. ಮನುಷ್ಯ ಒಂದು ಸಾರಿ ದೀಕ್ಷಾಸ್ಥಾನ ತಗೊಂಡ್ರೆ ಸಾಕು, ಮತ್ತೆ ಪದೇ ಪದೇ ದೀಕ್ಷಾಸ್ಥಾನ ತೆಗೆದುಕೊಳ್ಳುವಂಥ ಅಗತ್ಯ ಇಲ್ಲ. ಭಾಳಷ್ಟು ಜನರು ಕೇಳ್ತಾರೆ, ನಾವೆಲ್ಲೋ ಬೇರೆ ಚರ್ಚ್ಗೆ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲೋ ದೀಕ್ಷಾಸ್ಥಾನ ತಗೊಂಡ್ವಿ, ಆ ದೀಕ್ಷಾಸ್ಥಾನ ನಮ್ಗೆ ಇಷ್ಟ ಆಗಲಿಲ್ಲ, ನೀವು ಒಂದು ಸತಿ ದೀಕ್ಷಾಸ್ಥಾನ ಕೊಡ್ತೀರಾ? ಇಲ್ಲ.
ಒಂದು ಸಾರಿ ದೀಕ್ಷಾಸ್ಥಾನ ತಗೊಂಡ ಮೇಲೆ ಬೇರೆ ಎಲ್ಲಿನೂ ಹೋಗಿ ಅವರು ಸರಿಯಾಗಿ ಕೊಟ್ಟಿಲ್ಲ ದೀಕ್ಷಾಸ್ಥಾನ, ಇವರು ಸರಿಯಾಗಿ ಕೊಟ್ಟಿಲ್ಲ ದೀಕ್ಷಾಸ್ಥಾನ, ನನಗೆ ಮತ್ತೆ ದೀಕ್ಷಾಸ್ಥಾನ ಕೊಡಿ ಅಂತೇಳಿ ಮತ್ತೆ ದೀಕ್ಷಾಸ್ಥಾನವನ್ನು ತೆಗೆದುಕೋಬಾರ್ದು. ಒಂದೇ ಸಾರಿ ನೀವು ದೀಕ್ಷಾಸ್ಥಾನವನ್ನು ತಗೋಬೇಕು. ಒಂದೇ ಸಾರಿ ನಿಮ್ಮ ಶರೀರಗಳನ್ನು ನೀವು ತೊಳ್ಕೊಂಡವರಾಗಿರಬೇಕು. ಹಲ್ಲೆಲೂಯ. ಅಯ್ಯೋ ಇವ್ರು ಕರೆಕ್ಟ್ ಆಗಿದ್ದಾರೇನೋ, ಅಯ್ಯೋ ಅವ್ರು ಕರೆಕ್ಟ್ ಆಗಿದ್ದಾರೇನೋ, ಅದು ತಪ್ಪಾಯ್ತೇನೋ, ಅಯ್ಯೋ ಇದು ತಪ್ಪಾಯ್ತೇನೋ, ಇಲ್ಲಿ ದೀಕ್ಷಾಸ್ಥಾನ ತಗೊಂಡ್ರೆ ನಾನು ಪರಲೋಕಕ್ಕೆ ಹೋಗಲ್ಲೇನೋ, ಅಲ್ಲಿ ದೀಕ್ಷಾಸ್ಥಾನ ತಗೊಂಡ್ಬಿಟ್ಟಿದ್ದೇನೆ ಅದಕ್ಕೆ ನಾನು ಪರಲೋಕಕ್ಕೆ ಹೋಗಲ್ವೇನೋ ಅಂತೇಳಿ ನೀವು ಭಯಪಡುವ ಅಗತ್ಯ ಇಲ್ಲ. ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಈಗ ದೀಕ್ಷಾಸ್ಥಾನ ನಾವು ತಗೊಂಡ ನಂತರ ಈಗ ನಾವೆಲ್ಲಿಗೆ ಎಂಟ್ರ್ ಆಗ್ತೀವಿ? ಪರಿಶುದ್ಧವಾದ ಸ್ಥಳಕ್ಕೆ ಹೋಗ್ತೀವಿ. ಪರಿಶುದ್ಧವಾದ ಸ್ಥಳಕ್ಕೆ ಹೋದ ತಕ್ಷಣ ಅಲ್ಲಿ ಏನಿದೆ? ರೊಟ್ಟಿ ಏನಿದೆ? ಅಲ್ಲಿ ರೊಟ್ಟಿ ಇದೆ. ಅಲ್ಲಿ ರೊಟ್ಟಿನೂ ಮತ್ತು ದ್ರಾಕ್ಷರಸದ ಒಂದು ರೊಟ್ಟಿಯ ಮೇಜು ಅಲ್ಲಿದೆ. ಹಲ್ಲೆಲೂಯ. ದೀಕ್ಷಾಸ್ಥಾನ ತಗೊಂಡು ಈಗ ನಾವು ಒಳಗಡೆ ಬಂದ ತಕ್ಷಣ ನಮಗೇನು ಕೊಡ್ತಾರೆ? ಏನು ಕೊಡ್ತಾರೆ? ನಮಗೆ ಕರ್ತನ ಭೋಜನವನ್ನು ನಮಗೆ ಕೊಡ್ತಾರೆ. ಹೌದಲ್ವಾ? ರೊಟ್ಟಿ ಮತ್ತು ದ್ರಾಕ್ಷರಸ. ಯೇಸು ಕ್ರಿಸ್ತನು ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಮತ್ತು ಸುವಾರ್ತೆ ಪುಸ್ತಕಗಳಲ್ಲಿ ನಾವು ಓದುವಾಗ ಆತನೇನು ಹೇಳ್ತಾನೆ? ರೊಟ್ಟಿಯನ್ನು ತೆಗೆದು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು ಏನಂತ ಹೇಳ್ತಾರೆ? ಏಮ್ ಗಂಗಮ್ಮ ನಿದ್ರಸ್ತ ಅಂದ? ಚಾನ ಇಂಪಾರ್ಟೆಂಟ್ ಏನಿದೆ ಬಾಗಿನಲ್ಲ, ಅರ್ಥಮೌತ ಅಂದ? ನಿದ್ರೆ ಬರ್ತಾ ಇದೆ ಯಾರಿಗಾದ್ರು? ಹಲೋ, ನಿದ್ರೆ ಬರ್ತಾ ಇದೆಯಾ? ರೊಟ್ಟಿ ಯೇಸು ಕ್ರಿಸ್ತನ ಹೇಳ್ತಾರೆ, ಇದು ನನ್ನ ದೇಹ. ಏನಂತ ಹೇಳ್ತಾರೆ? ಇದು ನನ್ನ ದೇಹ. ಆತನು ಮತ್ತೆ ದ್ರಾಕ್ಷಾರಸವನ್ನು ಎತ್ತಿ ದೇವರಿಗೆ ಸ್ತೋತ್ರ ಮಾಡಿ ಆತನು ಹೇಳ್ತಾನೆ, ಇದು ನನ್ನ ರಕ್ತ, ನನ್ನ ಮಾಂಸ ತಿಂದು ನನ್ನ ರಕ್ತ ಕುಡಿಯುವವನಿಗೆ ನಿತ್ಯ ಜೀವ ಇರುತ್ತೆ ಅಂತೇಳಿ ಯೋಹಾನ 6ನೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯದಲ್ಲಿ ಆತನು ಹೇಳ್ತಾನೆ. ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಆ ರೊಟ್ಟಿ 12 ರೊಟ್ಟಿ ಅಲ್ಲಿ ಇರ್ತಾ ಇತ್ತು ಯಾವಾಗಲೂ. ಆ ರೊಟ್ಟಿಯನ್ನು ಯಾಜಕರು ಮಾತ್ರನೇ ತಿನ್ನಬೇಕಾಗಿತ್ತು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಜೀವವುಳ್ಳ ರೊಟ್ಟಿ ಆಗಿದ್ದೇನೆ, ನಾನೇ ಜೀವಜಲವಾಗಿದ್ದೇನೆ ಅಂತ ಯೇಸು ಕ್ರಿಸ್ತನೀಗ ಅಲ್ಲಿದ್ದಂಥ ರೊಟ್ಟಿಯನ್ನು, ಆ ರೊಟ್ಟಿ ಮೇಜಿಗೆ ಯಾರಾಗಿದ್ದಾರೆ ಇವಾಗ? ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ಇವಾಗ ದೇವರ ಆಲಯದಲ್ಲಿ ವಾರನೂ ಆ ರೊಟ್ಟಿ ಮೇಜು ಇಟ್ಕೋಬೇಕು, ಆ ರೊಟ್ಟಿ ಮೇಜನ್ನು ನಾವು ತಿನ್ನಬೇಕು ಅನ್ನುವಂಥದ್ದಿಲ್ಲ. ನಾವು ಯೇಸು ಕ್ರಿಸ್ತನಲ್ಲಿ ಒಳಗಡೆ ಬಂದ ಮೇಲೆ ನಾವು ಆತನ ಮರಣವನ್ನು ಜ್ಞಾಪಕ ಮಾಡಿಕೊಳ್ಳೋದಕ್ಕಾಗಿ ಈ ರೀತಿಯಲ್ಲಿ ಕರ್ತನ ಮೇಜನ್ನು ನಾವು ತಿಂಗಳಿಗೊಂದು ಸಾರಿ ಅಥವಾ ಬೇರೆ ದೇಶಗಳಲ್ಲಿ ವರ್ಷಕ್ಕೆ ಒಂದೇ ಸಾರಿ ಕೊಡೋದು. ಇನ್ನು ಬೇರೆ ಚರ್ಚೆಗಳಲ್ಲಿ ವಾರನೂ ಕೊಡ್ತಾರೆ. ವಾರ ಕೊಡೋದು ತಪ್ಪ? ತಿಂಗಳಿಗೊಂದು ಸಾರಿ ಕೊಡೋದು ತಪ್ಪ? ವರ್ಷಕ್ಕೊಂದು ಸಾರಿ ತಗೊಳ್ಳೋದು ತಪ್ಪ? ಇಲ್ಲ. ಇದು ತೀರ್ಮಾನ ಮಾಡಲಿಕ್ಕೆ ಯಾರಿಗೂ ದೇವ್ರ ಅಧಿಕಾರ ಕೊಟ್ಟಿಲ್ಲ. ವಾರ ತಗೊಂಡ್ರು ಅದು ಅವ್ರ ಇಷ್ಟ, ತಿಂಗಳು ತಗೊಂಡ್ರು ಅವ್ರ ಇಷ್ಟ, ಅಥವಾ ವರ್ಷಕ್ಕೆ ತಗೊಂಡ್ರು ಅವ್ರ ಇಷ್ಟ. ಆದರೆ ಕರ್ತನ ಭೋಜನದಲ್ಲಿ ಮಾತ್ರ ನಾವು ಕಡ್ಡಾಯವಾಗಿ ಆ ಸಭೆಯ ಕಾನೂನಿಗೆ, ಆ ಸಭೆಯ ಕ್ರಮಕ್ಕೆ ಅನುಸಾರವಾಗಿ ಕಡ್ಡಾಯವಾಗಿ ಕರ್ತನ ಭೋಜನವನ್ನು ತಗೋಬೇಕು. ಅರ್ಥ ಆಗ್ತಾ ಇದೆಯಾ? ಕರ್ತನ ಭೋಜನ ಆದ ನಂತರ ಇತ್ತ ಕಡೆ ಏನಿದೆ? 7 ದೀಪಸ್ತಂಭಗಳಿದ್ದಾವೆ. ಏನಿದೆ? 7 ದೀಪಸ್ತಂಭ. ಆ ದೀಪ ಯಾವಾಗಲೂ ಉರಿತಾ ಇರಬೇಕು. ಏನು? ದೇವರ ಆಲಯದಲ್ಲಿ ಏನು ಮಾಡಬೇಕು? ಯಾವಾಗಲೂ ಆ 7 ದೀಪಸ್ತಂಭದಲ್ಲಿ ದೀಪ ಉರಿತಾ ಇರಬೇಕು. ದೀಪ ಉರಿಬೇಕು ಅಂತಂದರೆ ಯಾಜಕರು ಹೋಗಿ ಯಾವಾಗಲೂ ಎಣ್ಣೆಯನ್ನು ಹಾಕ್ತಾ ಇರಬೇಕು. ದೀಪ ಆರಿ ಹೋಗೋ ಆಗಿಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ? 7 ದೀಪಸ್ತಂಭಗಳು. ಪ್ರಕಟಣೆ ಬರೆದಂಥ ಪುಸ್ತಕದಲ್ಲಿ ಸಹ ಅಪೊಸ್ತಲನಾದ ಯೋಹಾನನು ಪರಲೋಕಕ್ಕೆ ಹೋದಾಗ ದೇವರು ತನ್ನ ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದಾಗ ಆತನ ಮುಂದೆ 7 ದೀಪಸ್ತಂಭಗಳಿತ್ತು ಅಂತೇಳಿ ಅಪೊಸ್ತಲನಾದ ಯೋಹಾನನು ಪ್ರಕಟಣೆ ಬರೆದಂಥ ಪುಸ್ತಕದಲ್ಲಿ ಬರೀತಾನೆ. ಎಜೆಕೇಲನಿಗೆ ದರ್ಶನ ಉಂಟಾದಾಗ ಎಜೆಕೇಲನು ಸಹ 7 ದೀಪದ ಸ್ತಂಭಗಳ ಬಗ್ಗೆ ಆತನು ಬರೀತಾನೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಈ ದೇವದರ್ಶನ ಗುಡಾರದಲ್ಲಿ 7 ದೀಪಸ್ತಂಭಗಳಿರ್ತಾ ಇತ್ತು. ಆ 7 ದೀಪಸ್ತಂಭಗಳಲ್ಲಿ ಯಾವಾಗಲೂ ಎಣ್ಣೆ ಇರಬೇಕಾಗಿತ್ತು, ದೀಪ ಉರಿಬೇಕಾಗಿತ್ತು. ಈಗ ಹೊಸ ಒಡಂಬಡಿಕೆಯಲ್ಲಿ ನಾವೆಲ್ಲಿ 7 ದೀಪಸ್ತಂಭಗಳನ್ನು ಇಟ್ಟಿಲ್ಲ. ಯಾಕೆ ಇಟ್ಟಿಲ್ಲ?
ಈಗ ಆ ದೀಪಸ್ತಂಭ ಏನಾಗಿದೆ? ಪರಿಶುದ್ಧಾತ್ಮನಿಗೆ ಹೋಲಿಕೆಯಾಗಿದೆ, ಪರಿಶುದ್ಧಾತ್ಮನ ಅಭಿಷೇಕಕ್ಕೆ ಹೋಲಿಕೆಯಾಗಿದೆ. ಯೇಸು ಕ್ರಿಸ್ತನ್ ಏನಂತ ಹೇಳಿದ್ರು? ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾರೆ? ಇಗೋ ನಾನು ಹೊರಟೋಗಿ ನಾನು ನಿಮಗೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೀನಿ. ಆ ಸಹಾಯಕನು ಬಂದಾಗ ನಾನು ನಿಮ್ಗೇನೇನು ಹೇಳಿದ್ದೀನೋ ಎಲ್ಲವನ್ನ ಆತರ ನಿಮಗೆ ಜ್ಞಾಪಕ ಪಡಿಸ್ತಾನೆ. ಇಗೋ ನಾನು ಹೋಗಿ ಸಹಾಯಕನ ನಾನು ನಿಮಗೆ ಕಳಿಸ್ಕೊಡ್ತೀನಿ, ಸಹಾಯಕನು ನಿಮ್ಮ ಮೇಲೆ ಬರಗಂಟ ನೀವು ಯಾರು ಯೆರೂಸಲೇಮನ್ನ ಬಿಟ್ಟು ಹೋಗಬಾರ್ದು. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ ಕೊನೆಯ ವಾಕ್ಯದಲ್ಲಿ ಯೆರೂಸಲೇಮ್ನಲ್ಲೇ ಕಾಯ್ತಾ ಇರಬೇಕು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಈ ಪರಿಶುದ್ಧಾತ್ಮನ ಅಭಿಷೇಕ, ಈ ಪರಿಶುದ್ಧಾತ್ಮನ ಕಾರ್ಯ ನಮ್ಮಲ್ಲಿ ಪ್ರತಿದಿನ ಉರಿತಾ ಇರಬೇಕು. ಪರಿಶುದ್ಧಾತ್ಮನ ಅಭಿಷೇಕ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಆ 7 ದೀಪಸ್ತಂಭಗಳಿಗೆ ಬದಲಾಗಿ ಈಗ ದೇವರು ನಮಗೆ ಪರಿಶುದ್ಧಾತ್ಮನನ್ನು ಕಳಿಸ್ಕೊಟ್ಟಿದ್ದಾರೆ. ಹಲ್ಲೆಲೂಯ. ನಾವು ಮತ್ತಾಯನ ಬರೆದಂಥ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 10 ಕನ್ಯೆಯರ ಬಗ್ಗೆ ನಾವು ನೋಡಬಹುದು. 10 ಕನ್ಯೆಯರು ಮದಲಿಂಗನನ್ನು ನೋಡಲಿಕ್ಕೆ ದೀಪಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. 5 ಕನ್ಯೆಯರು ದೀಪಗಳಲ್ಲಿ ಎಣ್ಣೆ ಇದೆ, ಇನ್ನು 5 ಕನ್ಯೆಯರ ದೀಪದಲ್ಲಿ ಎಣ್ಣೆ ಇಲ್ಲ. ಇವರೇನು ಮಾಡಿದ್ರು? ಮದಲಿಂಗನ ಬರೋಷ್ಟೊತ್ತಿಗೆ 5 ಕನ್ಯೆಯರು ಹೇಳ್ತಾರೆ, ನಮಗೆ ಎಣ್ಣೆ ಖಾಲಿ ಆಗಿಬಿಟ್ಟಿದೆ ನಮ್ಮ ದೀಪಗಳಲ್ಲಿ, ನಾವು ಓಡೋಗ್ಬಿಟ್ಟು ನಾವು ಸ್ವಲ್ಪ ಎಣ್ಣೆ ತಗೊಂಬರ್ತೀವಿ ಅಂತೇಳಿ ಇವ್ರೇನು ಮಾಡ್ತಾರೆ? ಓಡೋಗಿ ಎಣ್ಣೆ ತಗೊಬರ್ಲಿಕ್ಕೆ ಹೋಗ್ತಾರೆ. ಹೋಗೋಷ್ಟೊತ್ತಿಗೆ ಮದಲಿಂಗನ ಬರ್ತಾನೆ. ಯಾರ ದೀಪ ಉರಿತಾ ಇತ್ತೋ, ಯಾರ ದೀಪದಲ್ಲಿ ಎಣ್ಣೆ ಇತ್ತು ಅವ್ರನ್ನ ಕರ್ಕೊಂಡು ಪರಲೋಕಕ್ಕೆ ಹೋಗಿ ಬಾಗ್ಲಾಕ್ತಾರೆ. ಎಣ್ಣೆ ಆರೋಗಿರೋರು ಮತ್ತೆ ಬಂದು ಬಾಗಿಲು ತಡ್ತಾರೆ. ದೇವ್ರೇನಂತ ಹೇಳ್ತಾರೆ? ನೀವ್ಯಾರೋ ನನಗೆ ಗೊತ್ತಿಲ್ಲ. ಅಂದರೆ ಪ್ರತಿಯೊಬ್ಬ ಕ್ರೈಸ್ತನ ಜೀವನದಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿದ್ದಾರೋ ಅವ್ರ ಜೀವನದಲ್ಲಿ ಪವಿತ್ರಾತ್ಮನು ಪ್ರತಿದಿನಾನು ಉರಿಬೇಕು. ಪರಿಶುದ್ಧಾತ್ಮನ ಅಭಿಷೇಕ ನಮ್ಮಲ್ಲಿ ಪ್ರತಿದಿನ ಇರಬೇಕು. ಪರಿಶುದ್ಧಾತ್ಮನ ಅಭಿಷೇಕವನ್ನು ನಾವು ಕಾಪಾಡ್ಕೋಬೇಕು. ಪರಿಶುದ್ಧಾತ್ಮನ ಅಭಿಷೇಕ ಯಾವಾಗಲೂ ನಮ್ಮ ಹೃದಯದಲ್ಲಿ ಉರಿಬೇಕು. ಅರ್ಥ ಆಗ್ತಾ ಇದೆ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ. ಅಯ್ಯೋ, ಇವತ್ತೊಂದು ದಿನ ನಾನು ಪರಿಶುದ್ಧಾತ್ಮನ ಅಭಿಷೇಕವನ್ನು ಬಿಟ್ಬಿಡೋಣ, ಆಮೇಲೆ ನಾನು ಪರಿಶುದ್ಧಾತ್ಮನ ಅಭಿಷೇಕವನ್ನು ಮತ್ತೆ ಪಡ್ಕೊಳ್ಳೋಣಲ್ಲ. ನಾವು ಯಾವಾಗಲೂ ದೇವರ ಆತ್ಮದಲ್ಲಿ ತುಂಬಲ್ಪಟ್ಟಿರಬೇಕು. ಮತ್ತು ಯೇಸು ಕ್ರಿಸ್ತನ ಹೇಳ್ತಾನೆ, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ. ಮತ್ತು ಯೇಸು ಕ್ರಿಸ್ತನ ಹೇಳ್ತಾನೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಾ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಾ. ಅದಕ್ಕೆ ಈಗ ಯೇಸು ಕ್ರಿಸ್ತನು ಬೆಳಕಾಗಿ, ನಾವು ಬೆಳಕಾಗಿ ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿರೋದ್ರಿಂದ ನಮಗೆ ಈಗ 7 ದೀಪದ ಸ್ತಂಭಗಳ ಅಗತ್ಯ ಇಲ್ಲ. ಈಗ 7 ದೀಪ ಸ್ತಂಭಗಳನ್ನು ಬಿಟ್ಟರೆ ಮುಂದೆ ಹೋದರೆ ಏನಿದೆ? ಹಲೋ, ಎಲ್ಲರೂ ಇಲ್ಲೇ ಇದ್ದೀರಾ? 7 ದೀಪಸ್ತಂಭವನ್ನು ಬಿಟ್ಟು ಮುಂದೆ ಹೋದರೆ ಏನಿದೆ? ಧೂಪವೇದಿ. ಏನು? ಧೂಪವೇದಿ. ಇಷ್ಟು ಹೈಟ್ ಇರ್ತದೆ, ಒಂದು 4 ಅಡಿ ಅಷ್ಟು ಹೈಟು, ಅದನ್ನು ಸಹ ಬಂಗಾರದಿಂದ ಮಾಡಿರ್ತಾರೆ. ಆ ಧೂಪವೇದಿ ಬೆಳಿಗ್ಗೆ ಸಾಯಂಕಾಲ ಏನು ಮಾಡಬೇಕು? ಯಾಜಕರು ಹೋಗಿ ಏನು ಮಾಡಬೇಕಾ? ಧೂಪ ಸುಡಬೇಕು. ಧೂಪ, ಸಾಂಬ್ರಾಣಿ, ಅರ್ಥ ಆಗ್ತಾ ಇದೆಯಾ? ಗಂಧ. ಹಳೆ ಒಡಂಬಡಿಕೆಯಲ್ಲಿ 5-6 ರೀತಿಯ ಧೂಪಗಳಿರ್ತಾ ಇತ್ತು ಹಳೆ ಒಡಂಬಡಿಕೆಯಲ್ಲಿ. ಅದಕ್ಕೆ ಅವರು ಧೂಪ ಸುಡ್ತಾ ಇದ್ರು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಧೂಪ ಸುಡ್ತಾ ಇದ್ರು, ಅವಾಗಲೂ ಗಂಧ ಸಾಂಬ್ರಾಣಿ ಹಾಕ್ತಾ ಇದ್ರು ಹಳೆ ಒಡಂಬಡಿಕೆಯಲ್ಲಿ. ಈಗ ಹೊಸ ಒಡಂಬಡಿಕೆಯಲ್ಲಿ ಯಾಕೆ ನಾವು ಸಾಂಬ್ರಾಣಿ ಹಾಕೋದಿಲ್ಲ? ಹೊಸ ಒಡಂಬಡಿಕೆಯಲ್ಲಿ? ಯೇಸು ಕ್ರಿಸ್ತನು ಈಗ ಮಧ್ಯವರ್ತಿ ಆಗಿ ಪರಲೋಕಕ್ಕೆ ಎತ್ತಲ್ಪಟ್ಟು ತಂದೆಯಾದ ದೇವರ ಫಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಿನಗಾಗಿ ನನಗಾಗಿ ಆತನು ದೇವರ ಬಳಿಯಲ್ಲಿ ಮೊರೆ ಇಡ್ತಾ ಇದ್ದಾನೆ. ಆಮೇನ್. ರೋಮಪುರಕ್ಕೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 34ನೇ ವಾಕ್ಯವನ್ನು ಒಂದ್ಸರಿ ಓದಿ. ರೋಮಪುರಕ್ಕೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಾಕ್ಯ. ಆತನು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಹಲ್ಲೆಲೂಯ.
ತಿಮೋತಿಗೆ ಬರೆದಂಥ ಪತ್ರಿಕೆಯಲ್ಲಿ 1 ತಿಮೋತಿ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬೈಬಲ್ ಈ ರೀತಿಯಾಗಿ ಹೇಳುತ್ತೆ, ಆತನು ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿದ್ದಾನೆ. ಏನಾಗಿದ್ದಾರೆ? ಈಗ ಬೆಳಿಗ್ಗೆ ರಾತ್ರಿ ಯೇಸು ಕ್ರಿಸ್ತನೇ ನಮಗಾಗಿ ತಂದೆಯಾದ ದೇವರ ಬಳಿಯಲ್ಲಿ ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಆಮೇನ್. ಓ ಯೇಸು ಸ್ವಾಮಿ ನನಗಾಗಿ ಬೆಳಿಗ್ಗೆ ಸಾಯಂಕಾಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾನು ಪ್ರಾರ್ಥನೆ ಮಾಡ್ದಿರಾ ಬೆಡ್ಶೀಟ್ ಹೊಟ್ಕೊಂಡು ನಿದ್ದೆ ಹೋಗ್ಬೇಡಣ ಅಂತ ಕೆಲವರು ಯೋಚನೆ ಮಾಡ್ತಾರೆ. ಯೇಸು ಸ್ವಾಮಿ ಪ್ರೇಯರ್ ಮಾಡ್ತಾ ಇದ್ರಲ್ವ ಬೆಳಿಗ್ಗೆ ಸಾಯಂಕಾಲ ನಮಗಾಗಿ, ಮತ್ತು ನಾನು ನೀನು ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕೆ ಪ್ರಾರ್ಥನೆ ಮಾಡಬೇಕು? ಪ್ರಾರ್ಥನೆ ಅನ್ನುವಂಥದ್ದು ಆ ಪರಿಶುದ್ಧಾತ್ಮನಿಗೆ, ನಮ್ಮ ಆತ್ಮನಿಗೆ ಒಂದು ಉಸಿರಾಗಿದೆ. ಹಲ್ಲೆಲೂಯ, ಜೀವವಾಗಿದೆ. ಆ ಪ್ರಾರ್ಥನೆಯನ್ನು ಬೆಳಿಗ್ಗೆ ರಾತ್ರಿ ಯಾವ ರೀತಿಯಲ್ಲಿ ಅವ್ರು ಧೂಪ ಸುಡ್ತಾ ಇದ್ರು ಆ ರೀತಿಯಲ್ಲಿ ಈಗ ನೀನು ಧೂಪ ಸುಡೋ ಅವಶ್ಯಕತೆ ಇಲ್ಲ. ಧೂಪಕ್ಕೆ ಬದಲಾಗಿ ನೀನೇ, ಯೇಸು ಕ್ರಿಸ್ತನ್ ಏನಂತ ಹೇಳ್ತಾರೆ, ಇದುವರೆಗೂ ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಂಡಿಲ್ಲ, ಇನ್ಮೇಲೆ ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು. ಹಲ್ಲೆಲೂಯ. ಈಗ ನೀನು ಧೂಪ ಸುಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಬದಲಾಗಿ ನೀನೇ ನೇರವಾಗಿ ಬೆಳಿಗ್ಗೆ ಸಾಯಂಕಾಲ ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡಬೇಕು. ಯೇಸು ಕ್ರಿಸ್ತನು ಸಹ ಬೆಳಿಗ್ಗೆ ಸಾಯಂಕಾಲ ನಮಗಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಆತನು ಮಾಡ್ತಾ ಇದ್ದಾನೆ. ಅದಕ್ಕೆ ಚರ್ಚಲ್ಲಿ ನಾವು ಇಂಟರ್ಸೆಸರಿ ಪ್ರೇಯರನ್ನು ಮಾಡ್ತೀವಿ. ಏನಂತ? ಸಭೆಗಾಗಿ, ಸಭೆಯ ಮಕ್ಕಳಿಗಾಗಿ, ಬೇರೆಯವರಿಗಾಗಿ ನಾವು ಇಂಟರ್ಸೆಸರಿ ಪ್ರೇಯರನ್ನು, ಅವಾಗಲೇ ನಾವು ಮೊಣಕಾಲಾಗಿ ಪ್ರೇಯರ್ ಮಾಡಿದ್ವಲ್ಲ, ಅಲ್ಲಿ ನಮಗಾಗಿ, ಬೇರೆಯವರಿಗಾಗಿ, ಎಲ್ಲರಿಗಾಗಿ ನಾವೀಗ ನೇರವಾಗಿ ನಾವು ಮೊರೆ ಇಡ್ಬೋದು. ಹಲ್ಲೆಲೂಯ. ಈಗ ಧೂಪ ವೇದಿ ಆದ ಮೇಲೆ ಏನಿದೆ? ಏನಿದೆ? ತೆರೆ ಇದೆ. ಏನು? ಒಂದು ಬಟ್ಟೆ, ಒಂದು ತೆರೆ ಇದೆ. ತೆರೆ ಇದೆಯಾ? ತೆರೆ ಇದೆ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಧೂಪವೇದಿ ಆದಮೇಲೆ ಒಂದು ತೆರೆ ಇದೆ. ಆ ತೆರೆ ಮಹಾಪರಿಶುದ್ಧವಾದ ಸ್ಥಳವನ್ನು ಮತ್ತು ಪರಿಶುದ್ಧವಾದ ಸ್ಥಳವನ್ನು ವಿಭಾಗ ಮಾಡ್ತದೆ, ವಿಂಗಡಿಸ್ತದೆ. ಈ ಪರಿಶುದ್ಧವಾದ ಸ್ಥಳದವರೆಗೆ ಎಲ್ಲರೂ ನೋಡ್ಬೋದು. ಪರಿಶುದ್ಧವಾದ ಸ್ಥಳದಲ್ಲಿ ರೊಟ್ಟಿ ನೋಡ್ಬೋದು, ದ್ರಾಕ್ಷಾರಸ ನೋಡ್ಬೋದು, 7 ದೀಪಸ್ತಂಭ ನೋಡ್ಬೋದು, ಧೂಪ ವೇದಿಯನ್ನು ನೋಡ್ಬೋದು. ಆದರೆ ಅದರ ಆಚೆ ಕಡೆ ಇದೆಯಲ್ಲ, ತೆರೆ ಇದೆಯಲ್ಲ, ಆ ತೆರೆ ಬಿಟ್ಟು ಒಳಗಡೆ ಹೋದರೆ ಮಂಜೂಷ ಇದೆ, ದಶಾಗ್ನೆ ಇದೆ, ದೇವ್ರು ಕೊಟ್ಟಿರೋಂಥ ಮನ್ನ ಇದೆ, ದೇವರು ಬೆಳೆಸಿರುವಂಥ ಕೋಲಿದೆ. ಅದನ್ನು ನೋಡಲಿಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಏನು? ಒಬ್ಬರಿಗೆ ಪರ್ಮಿಷನ್ ಇರ್ತಾ ಇರ್ತದೆ. ಯಾರಿಗೆ? ಮಹಾಯಾಜಕರಿಗೆ. ಯಾರಿಗಿದ್ದು? ಮಹಾಯಾಜಕರು ಒಬ್ಬರು ಮಾತ್ರ ಆ ಒಂದು ಮಹಾಪರಿಶುದ್ಧವಾದ ಸ್ಥಳಕ್ಕೆ ಹೋಗಬೇಕು. ಇನ್ನು ಯಾರು ಹೋಗೋ ಆಗಿಲ್ಲ. ಯಾವ ಯಾಜಕನು ಹೋಗೋಂಗಿಲ್ಲ, ಯಾವ ಇಸ್ರಾಯೇಲ್ ದೇಶದ ಪ್ರಜೆಗಳು ಹೋಗೋಂಗಿಲ್ಲ, ಯಾರು ಹೋಗೋಂಗಿಲ್ಲ. ದರ್ಶನನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅದನ್ನು ಯಾರು ನೋಡೋ ಆಗಿಲ್ಲ. ಅದನ್ನು ಈವನ್ ಮಹಾಯಾಜಕನು ಮುಟ್ಟೋ ಆಗಿಲ್ಲ. ಏನೋ? ಎಲ್ಲ ಇಲ್ಲೇ ಇದ್ದೀರಾ? ಎಲ್ಲಿದ್ದೀರಾ? ಏನು ಮಾಡ್ದ ಮಹಾಯಾಜಕನಿಗೆ? ಏನಿಲ್ಲ, ಏನಿಲ್ಲ, ಅದನ್ನ ಮುಟ್ಟೋ ಆಗಿಲ್ಲ. ಮುಟ್ಟಿದ್ರೆ ಸತ್ತೋಗೋರು. ಅರ್ಥ ಆಯ್ತಾ? ಮುಟ್ಟಿದ್ರೆ ಸತ್ತೋಗೋರು. ಇವಾಗ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದುವಾಗ ಏನಾಯಿತು? ಏನಾಯಿತು? ನಾವು ಬೈಬಲಲ್ಲಿ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 51ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 51ನೇ ವಾಕ್ಯ. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಏನಾಯ್ತು? 2 ಭಾಗವಾಯಿತು. ದೇವಾಲಯದ ತೆರೆ, ಆ ಮಹಾಪರಿಶುದ್ಧವಾದ ಸ್ಥಳದ ಒಳಗಡೆ ಇದ್ದಂಥ ಮಂಜೂಷವನ್ನು ನೋಡಲಿಕ್ಕೆ ಇವಾಗ ಏನಾಯಿತು? ತೆರೆ ಏನಾಯಿತು? ತೆರೆ ಏನಾಯಿತು? ಹರಿದೋಯ್ತು. ಹಲ್ಲೆಲೂಯ. ಯಾರು ಮನುಷ್ಯರು ಹೋಗಿ ಹರಿದು ಹಾಕಿದ್ರಾ? ಅದಷ್ಟು ಕದೆ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ತಂದೆಯೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಆ ತೆರೆ ಹರಿದೋಯ್ತು. ಅಂದರೆ ಈಗ ಮುಖ್ಯವಾಗಿರುವಂಥ ಬಾಗಿಲು ಯೇಸು ಕ್ರಿಸ್ತನು, ಯಜ್ಞದ ಕುರಿಮರಿ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾಸ್ಥಾನ, ಯೇಸು ಕ್ರಿಸ್ತನು ತನ್ನ ಸ್ವಂತ ಶರೀರ ಏನು ರೊಟ್ಟಿ ಮತ್ತು ದ್ರಾಕ್ಷರಸ,
ಯೇಸು ಕ್ರಿಸ್ತನೇ ನಮಗೆ ಸಹಾಯವಾಗಿ ಕಳಿಸ್ಕೊಟ್ಟಿರುವಂಥ 7 ದೀಪಸ್ತಂಭ ದೇವರ ಆತ್ಮ, ಯೇಸು ಕ್ರಿಸ್ತನೇ ನಮಗಾಗಿ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇರುವಂಥ ಧೂಪಸ್ತಂಭ, ಎಲ್ಲವೂ ಯೇಸು ಕ್ರಿಸ್ತನೇ ಆಗಿ, ಈಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದುವುದರ ಮೂಲಕ ಏನಾಯ್ತು? ಇವಾಗ ತೆರೆ ಹರಿದೋಯ್ತು. ಏನಾಯ್ತು? 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 ತೆರೆ ಹರಿದೋಯ್ತು. ಅಲ್ಲಿಗೆ ಯಾರು ಬೇಕಾದರೂ ನೇರವಾಗಿ ಈಗ ದೇವ್ರನ್ನ ನೋಡ್ಬೋದು. ಅರ್ಥ ಆಯ್ತಾ? ಅವರು ಗೇಟಿಂದ ಒಳಗಡೆ ಬಂದು ಕುರಿಯನ್ನು ಯಜ್ಞ ಮಾಡಿ ಅದನ್ನು ಸುಟ್ಟಾಕಿ ಕಾಲಲ್ಲಿ ತೊಳ್ಕೊಂಡು ದೇವ್ರ ದರ್ಶನ ಪಡಿಬೇಕಂತ ಒಳಗಡೆ ಬಂದರೆ ಅಲ್ಲಿ 12 ರೊಟ್ಟಿ ಮೇಜು, ಆ ಒಂದು 7 ದೀಪಸ್ತಂಭ, ಧೂಪವೇದಿ, ಇಷ್ಟು ಮಾತ್ರ ನೋಡ್ಕೊಂಡು ಹೊರಗಡೆ ಬರಬೇಕು ಅಷ್ಟೇ. ಇಷ್ಟು ಮಾತ್ರ. ಇನ್ನು ಒಳಗಡೆ ದೇವರ ದರ್ಶನವನ್ನು ಪಡಿಲಿಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಈಗ ಏನಾಯಿತು? ಆ ತೆರೆ ಹರಿದೋಯ್ತು. ಹಲ್ಲೆಲೂಯ. ಈಗ ತೆರೆ ಅಗತ್ಯನೂ ಇಲ್ಲ, ನಾವು ನೇರವಾಗಿ ದೇವರನ್ನು ದರ್ಶಿಸಬಹುದು. ಅದಾದ ನಂತರ ಒಳಗಡೆ ಏನಿದೆ? ಮಂಜೂಷ. ಆ ಮಂಜೂಷದಲ್ಲಿ ಏನಿದೆ? ದಶಾಜ್ಞೆಗಳು. ಈ ದಶಾಜ್ಞೆಗಳನ್ನು ಏನಂತ ಕರೀತಾರೆ? ಧರ್ಮಶಾಸ್ತ್ರ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ? ಧರ್ಮಶಾಸ್ತ್ರ. ನೀವು ರೋಮಪುರಕ್ಕೆ ಬಂದ ಪತ್ರಿಕೆ 3ನೇ ಅಧ್ಯಾಯ, 4ನೇ ಅಧ್ಯಾಯ, 5ನೇ ಅಧ್ಯಾಯವನ್ನು ಓದಿದ್ರೆ ಅಪೊಸ್ತಲನಾದ ಪೌಲನು ಧರ್ಮಶಾಸ್ತ್ರದ ಬಗ್ಗೆ ಆತನು ವಿವರಣೆಯನ್ನು ಕೊಡ್ತಾನೆ. ಏನಂತ? ಈಗ ನಮಗೆ ಧರ್ಮಶಾಸ್ತ್ರವನ್ನು ಯೇಸು ಕ್ರಿಸ್ತನು ಏನು ಮಾಡಿದ್ದಾರೆ? ನಮಗೆ ಆತನು ಪೂರ್ತಿ ಮಾಡಿದ್ದಾರೆ, ಅದನ್ನು ಆತನು ಫುಲ್ಫಿಲ್ ಮಾಡಿದ್ದಾನೆ. ಧರ್ಮಶಾಸ್ತ್ರದ ಏನು ಉಂಟಾಗುತ್ತೆ? ಕೇವಲ ಪಾಪದ ಅರಿವು ಉಂಟಾಗುತ್ತೆ ಅಷ್ಟೇ, ಪಾಪದ ಕ್ಷಮಾಪಣೆ ಉಂಟಾಗೋದಿಲ್ಲ. ಈಗ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ಸುರಿಸಿರುವಂಥ ಅಮೂಲ್ಯವಾದ ರಕ್ತವನ್ನು ಈಗ ಏನು ಮಾಡಿದ್ದಾರೆ? ಮಂಜೂಷದ ಮೇಲೆ ಸುರಿಸಿದ್ದಾರೆ. ಮಂಜೂಷದ ಮೇಲೆ ಸುರಿಸಿರೋದ್ರಿಂದ ಅಲ್ಲಿ ಇದ್ದಂಥ ದಶಾಜ್ಞೆಗಳು ಏನಾಗಿದ್ದಾವೆ? ಸಂಪೂರ್ಣವಾಗಿ ಅಳಿಸಿ ಹಾಕಲ್ಪಟ್ಟಿದೆ. ಏನಾಗಿದೆ? ಈ ದಶಾಜ್ಞೆಗಳನ್ನು ಯಾರು ಕೆತ್ತುಕೊಟ್ಟಿದ್ದು? ದಶಾಜ್ಞೆಗಳನ್ನು ಯಾರು ಕೆತ್ತಿದ್ದು? ಮೋಶೆ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರನ್ನು ಹೊರಗಡೆ ಕರ್ಕೊಬಂದು ಸೀನಾಯಿ ಬೆಟ್ಟದ ಮೇಲೆ ಹೋಗಿ 40 ದಿನ ದೇವರ ದರ್ಶನವನ್ನು ಮೋಶೆ ಸೀನಾಯಿ ಬೆಟ್ಟದ ಮೇಲೆ ಪಡ್ಕೊಂಡಾಗ ದೇವರು ತನ್ನ ಸ್ವಂತ ಕೈಯಲ್ಲಿ 2 ಬಂಡೆ ತಗೊಂಡು, ಏನು 2 ಹಲಗೆ ಥರ ಬಂಡೆ, ಚಪ್ಪಡಿ ಬಂಡೆ ಥರ 2 ಕಲ್ಲು ತಗೊಂಡು ದೇವರೇ ಸ್ವಂತ ಕೈಯಲ್ಲಿ ಬರೆದಿದ್ದು ಏನು ದೇವರೇ ಸ್ವಂತ ಕೈಯಲ್ಲಿ ಬರೆದಿರೋದು ದಶಾಜ್ಞೆಗಳು. ಆ ದೇವರು ಸ್ವಂತ ಕೈಯಲ್ಲಿ ಬರೆದಿರುವಂಥ ಆಜ್ಞೆಗಳನ್ನು ಅಳಿಸಿ ಹಾಕಲಿಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ. ಆದರೆ ಆ ದೇವರು ತನ್ನ ಸ್ವಂತ ಕೈಯಲ್ಲಿ ಬರೆದಿರುವಂಥ ದಶಾಜ್ಞೆಗಳನ್ನು ಯೇಸು ಕ್ರಿಸ್ತನು ತನ್ನ ಸ್ವಂತ ಶರೀರದ ರಕ್ತವನ್ನು ಆ ಒಂದು ದಶಾಜ್ಞೆಗಳ ಮೇಲೆ ಸುರಿಸೋದ್ರ ಮೂಲಕವಾಗಿ ಆ ಎಲ್ಲ ಪಾಪಗಳನ್ನು ಆತನು ನಮಗೆ ಕ್ಷಮಿಸಿಕೊಟ್ಟಿದ್ದಾನೆ. ಆಮೇನ್. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾದ ಮೇಲೆ ಇಸ್ರಾಯೇಲ್ ದೇಶದಲ್ಲಿ ಆಲಯ ಕೆಡವಲ್ಪಡ್ತದೆ. ಹೆರೋದನ ಕಾಲದಲ್ಲಿ ಇವತ್ತಿಗೂ ಮಂಜೂಷ ಎಲ್ಲಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅವತ್ತು ಕಾಣೆ ಆಗೋಯ್ತು ಮಂಜೂಷ. ಏನಾಗೋಯ್ತು? ಅವತ್ತಿನವರೆಗೂ ಇತ್ತು ಮಂಜೂಷ. ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿ ಕೆಲವು ವರ್ಷಗಳಲ್ಲೇ ಇಸ್ರಾಯೇಲ್ ದೇಶದಲ್ಲಿ ಆಲಯ ಕೆಡವಲ್ಪಡ್ತದೆ. ಏನು? ಬೇರೆ ರಾಜರು ಬಂದು ಈ ಆಲಯವನ್ನು ಎಲ್ಲವನ್ನು ಸಂಪೂರ್ಣವಾಗಿ ದಬ್ಬಾಕ್ತಾರೆ, ಕೆಡವಾಕ್ತಾರೆ. ಅವತ್ತು ಮಂಜೂಷ ಕಾಣೆ ಆಗಿಬಿಡ್ತದೆ. ಎಲ್ಲಿಗೋಯ್ತೋ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಯಾಕೆ ಕಾಣೆ ಆಗಿದ್ದು? ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತದಿಂದ ಆ ದಶಾಜ್ಞೆಗಳನ್ನು ಆತನು ನಮಗಾಗಿ ಕ್ಷಮಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯ. ಈಗ ನಾವು ನೇರವಾಗಿ ಮಹಾಪರಿಶುದ್ಧವಾದ ಸ್ಥಳಕ್ಕೆ ಹೋಗಿ ಮಹಾಪರಿಶುದ್ಧವಾದ ಸ್ಥಳದಲ್ಲಿ ದೇವರನ್ನು ನಾವು ನೋಡಿ ದೇವರಲ್ಲಿ ನಾವು ಮಾತಾಡಬಹುದು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅದಕ್ಕೆ ಈಗ ಮಂಜೂಷನೂ ಇಲ್ಲ. ಅದಕ್ಕೆ ಈಗ ಏನಿಲ್ಲ, ನಮಗೆ ದೇವದರ್ಶನ ಗುಡಾರದ ಥರ ಒಂದು ಗೇಟ್ ಇರಬೇಕು, ಒಂದು ಯಜ್ಞವೇದಿ ಇರಬೇಕು, ಅಲ್ಲೊಂದು ಪಾತ್ರೆ ಇರಬೇಕು, ಅಲ್ಲೊಂದು ಪರಿಶುದ್ಧವಾದ ಸ್ಥಳ ಇರಬೇಕು,
ಒಂದು ಮಹಾಪರಿಶುದ್ಧವಾದ ಸ್ಥಳ ಇರಬೇಕು, ರೊಟ್ಟಿ ಇರಬೇಕು, ಮೇಜು ಇರಬೇಕು, 7 ದೀಪಸ್ತಂಭ ಇರಬೇಕು, ಧೂಪವೇದಿ ಇರಬೇಕು, ಮಂಜೂಷ ಇರಬೇಕು. ಇದು ಯಾವುದೂ ಇಲ್ಲ. ಇವಾಗ ಎಲ್ಲವೂ ಯೇಸು ಕ್ರಿಸ್ತನ್ ಏನು ಮಾಡಿದ್ದಾರೆ? ಪೂರ್ತಿ ಪರಿಪೂರ್ಣ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ನೆರವೇರಿಸಿದ್ದಾರೆ. ಯೇಸು ಕ್ರಿಸ್ತನು ಒಬ್ಬನಿದ್ರೆ ಸಾಕೀಗ. ಆತನೇ ಯಜ್ಞವೇದಿ, ಆತನೇ ಧೂಪಸ್ತಂಭ, ಆತನೇ 7 ದೀಪಸ್ತಂಭ, ಆತನೇ ರೊಟ್ಟಿ ಮೇಜು, ಆತನೇ ನಮ್ಮನ್ನು ತಂದೆಯಾದ ದೇವರ ಬಳಿಗೆ ನಡೆಸುವಂಥವನಾಗಿದ್ದಾನೆ. ಅದಕ್ಕೆ ನೀವು ಯಾರಲ್ಲಿ ನೆಲೆಗೊಂಡಿರಬೇಕು? ಕ್ರಿಸ್ತನಲ್ಲಿ ಮಾತ್ರ ನಾವಿರಬೇಕು. ಈಗ ದೇವಸ್ಥಾನ ನಮಗೆ ಬೇಕಾಗಿಲ್ಲ, ಆಲಯ ಇಲ್ಲ, ಅರ್ಥ ಆಯ್ತಾ? ದೇವದರ್ಶನ ಗುಡಾರ ಇಲ್ಲ, ದೇವದರ್ಶನ ಗುಡಾರದ ಥರ ಯಾವುದೂ ಇಲ್ಲ. ಈಗ ಕೇವಲ 4 ಗೋಡೆಗಳು, 4 ಗೋಡೆಗಳ ಮಧ್ಯದಲ್ಲಿ ನಾವು ಧ್ಯಾನ ಮಾಡಿ ಯೇಸು ಕ್ರಿಸ್ತನನ್ನು ಸ್ತುತಿಸಿ ಪ್ರಾರ್ಥಿಸಿ ಆತನ ವಾಕ್ಯಗಳನ್ನು ಕೇಳಿ ಆ ವಾಕ್ಯಗಳ ಪ್ರಕಾರ ನಡ್ಕೊಳ್ಳೋದೇ ಈಗ ನಮಗೆ ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆ? ಈಗ ಯಾವುದೇ ದೇವಸ್ಥಾನಗಳಿಗೆ ದೇವಾಲಯಕ್ಕೆ ಹೋಗುವ ಅಗತ್ಯ ಇಲ್ಲ. ನೀನು ಬರಬೇಕಾಗಿರುವಂಥದ್ದು ಯೇಸು ಕ್ರಿಸ್ತನ ಬಳಿಗೆ. ಯೇಸು ಕ್ರಿಸ್ತನ ಒಳಗಡೆ ಇದ್ದರೆ ಸಾಕು, ಯೇಸು ಕ್ರಿಸ್ತನನ್ನು ಆರಾಧಿಸಿದ್ರೆ ಸಾಕು, ಯೇಸು ಕ್ರಿಸ್ತನನ್ನು ನೀನು ಪ್ರಾರ್ಥಿಸಿದ್ರೆ ಸಾಕು, ನಿನಗೆ ನಿತ್ಯ ಜೀವವನ್ನು ದೇವರು ಕೊಡ್ತಾರೆ. ನಾವು ದೇವರ ದರ್ಶನವನ್ನು ಮಾಡಬಹುದು. ಆಮೇನ್, ಆಮೇನ್. ಅಯ್ಯೋ ನನಗಾಗಿ ಪಾಸ್ಟರ್ ಪ್ರೇಯರ್ ಮಾಡಲಿ, ಇನ್ನೊಬ್ಬರು ಪ್ರೇಯರ್ ಮಾಡಲಿ ಅಗತ್ಯ ಇಲ್ಲ. ನೀನೇ ನೇರವಾಗಿ ತಂದೆಯಾದ ದೇವರ ಬಳಿಯಲ್ಲಿ ಮಾತಾಡಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಆ ದೇವದರ್ಶನ ಗುಡಾರವನ್ನು ಆತನು ನೆರವೇರಿಸಿದ್ದರಿಂದ ಈಗ ಯಾವ ಇದ್ರ ಮೇಲೆ ಸಭೆ ಕಟ್ಟಲ್ಪಟ್ಟಿದೆ? ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಪೇತ್ರನೇನಂತ ಹೇಳ್ತಾನೆ? ಬರಬೇಕಾಗಿರುವಂಥ ದೇವರ ಕುಮಾರನು, ಜೀವ ಸ್ವರೂಪನಾಗಿರುವಂಥ ದೇವರ ಕುಮಾರನು, ಬರಬೇಕಾಗಿರುವಂಥ ಕ್ರಿಸ್ತನು ಆಗಿದ್ದೀಯಾ. ಹಲ್ಲೆಲೂಯ. ಯಾವಾಗ ಪೇತ್ರನು ಆ ಮಾತನ್ನು ಹೇಳ್ತಾನೋ ಆಗ ಯೇಸು ಕ್ರಿಸ್ತನೇ ಅಂತ ಹೇಳ್ತಾನೆ, ಇದ್ರ ಮೇಲೆ ನನ್ನ ಸಭೆ ಕಟ್ಟಲ್ಪಡ್ತದೆ. ಹಲ್ಲೆಲೂಯ. ಇವತ್ತು ಸಭೆ ಯಾರ ಹೆಸರಲ್ಲಿ? ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಆಮೇನ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಳಗಡೆ ಬರುವವನಿಗೆ ಆಶೀರ್ವಾದ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವವನಿಗೆ ಉತ್ತರ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವವನಿಗೆ ಬಿಡುಗಡೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವವನಿಗೆ ಎಲ್ಲ ಪರಿಹಾರ ದೇವರು ಒದಗಿಸುವಂತ ದೇವರಾಗಿದ್ದಾರೆ. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಯೋಹಾನ 1ನೇ ಅಧ್ಯಾಯ 1ನೇ ವಾಕ್ಯ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಹಲ್ಲೆಲೂಯ. ಈಗ ನಾವು ಯಾವುದಕ್ಕೆ ಗೌರವವನ್ನು ಕೊಡಬೇಕು? ದೇವರ ವಾಕ್ಯನೇ ಎಲ್ಲ. ಇವಾಗ ದೇವರ ವಾಕ್ಯದಲ್ಲೇ ದೇವದರ್ಶನ ಗುಡಾರ, ಪಾಪ ಕ್ಷಮಾಪಣೆ, ಪ್ರತಿಯೊಂದು ಸಹ ಎಲ್ಲ ಇದರೊಳಗಡೆ ಇದೆ. ಇದಕ್ಕೆ ನಾವು ಹೆಚ್ಚಾದ ಬೆಲೆ ಕೊಟ್ಟು, ಹೆಚ್ಚಾದ ಗೌರವವನ್ನು ಕೊಟ್ಟು, ಹೆಚ್ಚಾಗಿ ನಾವು ಓದಿ ಈ ವಾಕ್ಯಗಳನ್ನು ಕೈಗೊಂಡು ನಡೆದರೆ ನಾವು ಧನ್ಯರಾಗಿ ಪರಲೋಕಕ್ಕೆ ಹೋಗುವಂಥರಾಗ್ತೇವೆ. ಆಮೇನ್. ಅರ್ಥ ಆಗ್ತಾ ಇದೆ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಆದ್ದರಿಂದ ದೇವರ ವಾಕ್ಯವನ್ನು ನಿರ್ಲಕ್ಷಿಸಬೇಡಿ. ದೇವರ ವಾಕ್ಯವನ್ನು ನೀವು ಅಜಾರೂಕತೆಯಿಂದ ನೋಡಬೇಡಿ. ದೇವರ ವಾಕ್ಯಗಳಿಗೆ ಅವಿಧೇಯರಾಗಬೇಡಿ. ದೇವರ ವಾಕ್ಯಗಳ ವಿಧೇಯರಾಗಿ ದೇವರ ವಾಕ್ಯಗಳನ್ನು ಕೇಳಿ, ದೇವರ ವಾಕ್ಯಗಳನ್ನು ಓದಿ, ದೇವರ ವಾಕ್ಯಗಳನ್ನು ಧ್ಯಾನಿಸ್ರಿ. ದೇವರ ದರ್ಶನ ದೇವರು ನಿಮಗೆ ಕೊಡ್ತಾರೆ. ಆಮೇನ್. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ದೇವರೇ, ಸ್ತೋತ್ರ ಕರ್ತನೆ. ಹಳೆ ಒಡಂಬಡಿಕೆಯಲ್ಲಿ ಅಪ್ಪ ದೇವದರ್ಶನ ಗುಡಾರ ಇತ್ತು, ಸೊಲೊಮೋನನು ಬಂದು ನಿನಗೆ ಆಲಯವನ್ನು ಕಟ್ತಾನೆ. ಆದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ಅಪ್ಪ ನೀನೇ ಆಲಯವಾಗಿ ನಮ್ಮನ್ನು ಒಬ್ಬೊಬ್ಬರನ್ನು ಒಂದೊಂದು ಆಲಯವನ್ನಾಗಿ ಮಾಡಿದೀಯಾ. ಸ್ತೋತ್ರ ಕರ್ತನೆ. 1 ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳೋ ಪ್ರಕಾರ ನಾವು ನಮ್ಮ ಶರೀರ ದೇವರಿಗೆ ಆಲಯವಾಗಿದ್ದೀವಿ ಅಂತ ನಾವು ನೋಡ್ತೀವಿ ಕರ್ತನೆ. ಯೆಶಾಯ
ನಾವು ಕರ್ತನೆ ನಿನ್ನ ವಾಕ್ಯಗಳಿಗೆ ಬೆಲೆ ಕೊಟ್ಟು ಪವಿತ್ರಾತ್ಮ ಭರಿತರಾಗಿ ಹಗಲಿರುಳು ಪ್ರಾರ್ಥಿಸುವವರಾಗಿ ನಿನ್ನ ವಾಕ್ಯವನ್ನು ಅನುಸರಿಸಿ ನಡೆಯುವಂತೆ ನೀವು ನಮಗೆ ಸಹಾಯ ಮಾಡಪ್ಪ. ಇವತ್ತಿಲ್ಲಿಗೆ ಬಂದಿರುವಂಥ ಒಬ್ಬೊಬ್ಬರನ್ನ ನೀನು ಹೆಸರಿಸಿದ ಆಶೀರ್ವಾದ ಮಾಡಪ್ಪ. ಒಬ್ಬೊಬ್ಬರು ನೇರವಾಗಿ ನಿನ್ನ ಬಳಿ ಮಾತಾಡುವ ಹಾಗೆ, ನಿನ್ನನ್ನು ದರ್ಶಿಸುವ ಹಾಗೆ, ನಿನ್ನನ್ನು ನೋಡುವ ಒಂದು ಭಾಗ್ಯವನ್ನು ನೀವು ನಮಗೆ ಕೊಟ್ಟು ನಮ್ಮನ್ನು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಬಂದಿರುವಂಥ ಒಬ್ಬೊಬ್ಬರನ್ನು ನಿನ್ನ ಹೆಸರಿಸಿದ ಆಶೀರ್ವದಿಸಿ ನಡೆಸಬೇಕಾಗಿ ಎಲ್ಲ ಘನ ಮಾನ ಮಹಿಮೆ ನಾವು ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್ ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.